ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹುಶಃ ಇಂದಿನ ತರಗತಿಯ ಎಲ್ಲ ವಿಡಿಯೋಗಳನ್ನು ನಾನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಅವುಗಳನ್ನು ನೋಡಿ ಅದರ ಬಗ್ಗೆ ಯಾವುದಾದ್ರೂ ಸಂದೇಹ ಸಂಶಯ ಏನಾದರೂ ಇದ್ದರೆ ಚರ್ಚೆ ಮಾಡೋಣ. ಇವತ್ತಿನ ಒಂದು ತರಗತಿ ಭಾರತೀಯ ಪುನರುಜ್ಜೀವನ ಅಥವಾ 19ನೇ ಶತಮಾನದ ಸಮಾಜ ಮತ್ತು ಧಾರ್ಮಿಕ ಚಳುವಳಿಗಳ ಬಗ್ಗೆ ನಾವಿವತ್ತು ಮಾತನಾಡೋರಿದ್ದೇವೆ. 19ನೇ ಶತಮಾನದ ಭಾರತದಲ್ಲಿ ಅಥವಾ ಭಾರತದ ಚರಿತ್ರೆಯ 19ನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಅಂತ ಏನಿದೆ, ಆ ಚಳುವಳಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವೀಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಶಾಲಾ ಮಟ್ಟದಿಂದ ಸಾಕಷ್ಟು ಅಭ್ಯಾಸ ಮಾಡಿರ್ತೀರಾ. ಆದರೂ ಸಹ ಈ ಒಂದು ಪದವಿ ಹಂತದಲ್ಲಿ ಇದನ್ನು ಸಾಕಷ್ಟು ವಿಮರ್ಶಾತ್ಮಕವಾಗಿ ನೀವು ಅದನ್ನು ನೋಡಲಿದ್ದೀರಾ ಮತ್ತು ಅದನ್ನು ಇನ್ನೂ ಅರ್ಥ ಮಾಡಿಕೊಳ್ಳುವವರಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಈ ಒಂದು 19ನೇ ಶತಮಾನದಲ್ಲಿ ಆರಂಭವಾದ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳನ್ನು ಭಾರತದ ಪುನರುಜ್ಜೀವನ ಅಂತನೂ ಸಹ ಕೆಲವಾರು ವಿದ್ವಾಂಸರು ಹೇಳ್ತಾರೆ. ರೆನೈಸಾನ್ಸ್ ಇನ್ ಇಂಡಿಯಾ, ಭಾರತದ ಅಥವಾ ಭಾರತೀಯರ ಪುನರುಜ್ಜೀವನ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ 19ನೇ ಶತಮಾನದಲ್ಲಿ ಈ ಒಂದು ಸಮಾಜೋ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಭಾರತೀಯರಲ್ಲಿ ಹೊಸ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಹೊಸ ಒಂದು ದಿಕ್ಕನ್ನು ದಾರಿಯನ್ನು ತೋರಿದವು. ಜನರ ಆಲೋಚನಾ ಶಕ್ತಿಯನ್ನೇ ಬದಲಿಸುವಂತಹ ಒಂದು ಕೆಲಸವನ್ನು ಇವು ಮಾಡಿದೋ. ಸಮಾಜದಲ್ಲಿದ್ದಂತಹ ಈ ಒಂದು ಪಿಡುಗುಗಳನ್ನು, ಧರ್ಮದಲ್ಲಿದ್ದಂತಹ ಅಂಧಕಾರವನ್ನು ದೂರ ಮಾಡುವಲ್ಲಿ ಇದು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತು. ಈ ಒಂದು ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಓಕೆ, ಸೊ ಈ ಒಂದು 19ನೇ ಶತಮಾನದಲ್ಲಿ ನಾನು ಆಗಲೇ ಹೇಳಿದಂತೆ ಭಾರತದ ಚರಿತ್ರೆಯ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಲಕ್ಷಣ ಅಂದ್ರೆ ಭಾರತೀಯ ಪುನರುಜ್ಜೀವನ ಅಥವಾ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳ ಆರಂಭ ಅನ್ನುವುದು 19ನೇ ಶತಮಾನದ ತುಂಬಾ ಪ್ರಮುಖವಾದಂತಹ ಒಂದು ಲಕ್ಷಣ. ನೋಡಿ, ಈ ಹೊತ್ತಿಗೆ ಭಾರತೀಯ ಸಮಾಜ ಎಲ್ಲೋ ಒಂದು ಕಡೆ ತನ್ನ ತಲವನ್ನು ಕಳೆದುಕೊಂಡು ನೈತಿಕವಾಗಿ ಅಧಂಪತನದತ್ತ ಇದು ಸಾಗಿತ್ತು. ಭಾರತೀಯ ಸಮಾಜ ಮತ್ತು ಧರ್ಮ ನಿಂತ ನೀರಾಗಿತ್ತು. ಅದರಲ್ಲಿ ಪ್ರಗತಿ ಎನ್ನುವುದು ಇರಲಿಲ್ಲ. ಸಾಮಾಜಿಕ ಅನಿಷ್ಟಗಳು ಮತ್ತು ಧಾರ್ಮಿಕ ಅಂಧಾನುಕರಣೆಗಳು ನಮ್ಮ ಸಮಾಜದಲ್ಲಿ ಮನೆ ಮಾಡಿದ್ದು. ಹಲವಾರು ರೀತಿಯ ಸಾಮಾಜಿಕ ಅನಿಷ್ಟಗಳು, ಮುಂದೆ ಅವುಗಳ ಬಗ್ಗೆ ನಾವು ಚರ್ಚೆ ಮಾಡುವವರಿದ್ದೇವೆ. ಸಾಮಾಜಿಕ ಅನಿಷ್ಟಗಳು, ಸಾಮಾಜಿಕ ಪಿಡುಗುಗಳು ಸಮಾಜದಲ್ಲಿ ಮನೆ ಮಾಡಿದ್ದವು. ಧಾರ್ಮಿಕವಾಗಿ ಅರ್ಥವಿಲ್ಲದಂತಹ ಆಚರಣೆಗಳು, ಅಂಧಾನುಕರಣೆಗಳು ಸಹ ಅತಿಯಾಗಿ ಮನೆ ಮಾಡಿದ್ದವು. ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪಾಶ್ಚಾತ್ಯ ವಿದ್ಯಾಭ್ಯಾಸವನ್ನು ಪಡೆದಂತಹ ಹಲವಾರು ಭಾರತೀಯರು ತಮ್ಮ ಸಂಸ್ಕೃತಿಯಲ್ಲಿ, ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ತಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡ್ರು. ಅವರು ಪಾಶ್ಚಾತ್ಯ ಧರ್ಮದ ಕಡೆಗೆ, ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ, ಪಾಶ್ಚಾತ್ಯ ಸಮಾಜದ ಕಡೆಗೆ ನೋಡೋಕೆ ಶುರು ಮಾಡಿರು. ಅಯ್ಯೋ, ಇದೇನು ನಮ್ಮ ಸಮಾಜ ಹೀಗಿದೆ, ಅದೇನೋ ಸತಿ ಅಂತೆ, ಅದೇನೋ ಜಾತಿ ಪದ್ಧತಿ ಅಂತೆ, ಸಮಾನತೆ ಅನ್ನೋದಿಲ್ವಂತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಏನಿತ್ತು, ಇದರಿಂದ ಬೇಸತ್ತಂತಹ ಈ ಒಂದು ಹೊಸದಾಗಿ ವಿದ್ಯಾಭ್ಯಾಸ ಪಡೆದಂತಹ ಜನ, ಪಾಶ್ಚಾತ್ಯ ವಿದ್ಯಾಭ್ಯಾಸವನ್ನು ಪಡೆದಂತಹ ಭಾರತೀಯರು ತಮ್ಮ ಧರ್ಮ ಸಂಸ್ಕೃತಿಯಲ್ಲಿಯೇ ವಿಶ್ವಾಸವನ್ನು ಕಳೆದುಕೊಂಡು ಪಾಶ್ಚಾತ್ಯ ಧರ್ಮ, ಏಕೆಂದ್ರೆ ಇವತ್ತಿಗಾಗಲೇ ಬ್ರಿಟಿಷರು ಬಂದಿದ್ದಾರೆ, ಇಲ್ಲಿ ಕ್ರೈಸ್ತ ಧರ್ಮ ಇರ್ಬೋದು, ಅವರ ಆಚಾರ ವಿಚಾರಗಳಿರ್ಬೋದು, ಅವೆಲ್ಲವೂ ಇಲ್ಲಿ ಮನೆ ಮಾಡಿದಾವೆ. ಪಾಶ್ಚಾತ್ಯ ವಿಚಾರಧಾರೆ ಇವರಿಗೆ ಅರ್ಥವಾಗಿದೆ. ಹಾಗಾಗಿ ಇವರೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ನೋಡೋಕ್ ಶುರು ಮಾಡಿರು. ಓ, ಅದು ಚೆನ್ನಾಗಿದೆ, ಕ್ರೈಸ್ತ ಧರ್ಮ ಚೆನ್ನಾಗಿದೆ, ಅಲ್ಲಿ ಬಲಿ ಇಲ್ಲ, ಅಲ್ಲೇನೋ ಯಜ್ಞ ಯಾಗಾದಿಗಳಿಲ್ಲ, ಸರಳವಾದಂತಹ ಆಚರಣೆ, ಹೀಗೆ ಆ ಕಡೆಗೆ ಮುಖ ಮಾಡೋಕೆ ಶುರು ಮಾಡಿರು. ಕೆಲವರು ಪಾಶ್ಚಾತ್ಯ ಧರ್ಮದ ಕಡೆಗೆ ಹೋದ್ರು, ಮತಾಂತರವಾದ್ರು, ಪಾಶ್ಚಾತ್ಯ ಆಚರಣೆಗಳನ್ನು ಆಚರಣೆ ಮಾಡೋಕೆ ಶುರು ಮಾಡಿರು. ಸೊ ಈ ರೀತಿ 19ನೇ ಶತಮಾನದಲ್ಲಿ ಸಮಾಜ ಮತ್ತು ಧರ್ಮದಲ್ಲಿ ಒಂದು ರೀತಿಯ ಮನ್ವಂತರ ಕಾಲ ಆರಂಭವಾಗಿತ್ತು. ವಿದ್ಯಾವಂತ ಭಾರತೀಯರು ಪಾಶ್ಚಾತ್ಯ ಧರ್ಮ, ಸಂಸ್ಕೃತಿ, ಸಮಾಜದ ಕಡೆಗೆ ಗಮನವನ್ನು ಹರಿಸೋಕೆ ಹೊರಟಿದ್ರು ಒಂದು ಕಡೆ. ಇನ್ನೊಂದು ಕಡೆ ಆದರೆ ಬಹುತೇಕ ವಿದ್ಯಾವಂತರು ಹಿಂದೂ ಧರ್ಮದಿಂದ ದೂರ ಹೋಗದೆ, ಅಥವಾ ಇಸ್ಲಾಂ ಧರ್ಮೀಯರಾಗಿದ್ರೆ ಅವರು ಇಸ್ಲಾಂ ಧರ್ಮದಿಂದ ದೂರ ಹೋಗದೆ, ತಮ್ಮ ಧರ್ಮದಿಂದ ದೂರ ಹೋಗದೆ
ಆ ಧರ್ಮದಲ್ಲಿದ್ದಂತಹ ನ್ಯೂನತೆಗಳನ್ನು ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕಿದರು. ದೇ ವಾಂಟೆಡ್ ಟು ರಿಫಾರ್ಮ್ ದಿ ಈವಿಲ್ಸ್ ಇನ್ ದೇರ್ ಓನ್ ರಿಲಿಜನ್ ಅಂಡ್ ಸೊಸೈಟಿ. ತಮ್ಮ ಸಮಾಜ ಮತ್ತು ಧರ್ಮದಲ್ಲಿದ್ದಂತಹ ನ್ಯೂನತೆಗಳನ್ನು ಸರಿಪಡಿಸುವ ಕಡೆಗೆ ಕೈ ಹಾಕಿದರು. ಈ ಭಾರತೀಯ ವಿದ್ಯಾವಂತರು, ಬುದ್ಧಿಜೀವಿಗಳು ಈ ಸಾಮಾಜಿಕ ಧಾರ್ಮಿಕ ಕೆಡುಕುಗಳನ್ನು ಪ್ರಶ್ನಿಸಲು ಆರಂಭಿಸಿದರು ಮತ್ತು ಅವರಲ್ಲಿದ್ದಂತಹ ವೈಚಾರಿಕ ಮನೋಭಾವ ಅವರು ಮುಂದೆ ಒಂದು ಚಳುವಳಿಗೆ ಧುಮುಕಲು ದಾರಿ ಮಾಡಿಕೊಡ್ತು. ಪಾಶ್ಚಾತ್ಯ ಪ್ರಭಾವ ಇರ್ಬೋದು, ಕಾರಣವಾದ ಇರ್ಬೋದು, ಸಮಾನತೆ ಇರಬಹುದು ಮತ್ತು ಭಾರತೀಯ ಧರ್ಮ ಮತ್ತು ಸಮಾಜದಲ್ಲಿದ್ದಂತಹ ಅಸಮಾನತೆಗಳು ಇವರು ಈ ರೀತಿ ಸುಧಾರಣೆಗೆ ಕೈ ಹಾಕೋಕೆ ದಾರಿ ಮಾಡಿಕೊಡ್ತು. ಹಿಂದೂ ಸಮಾಜ ಮತ್ತು ಧಾರ್ಮಿಕ ಪಿಡುಗುಗಳನ್ನು ತೊಡೆದು ಹಾಕಬೇಕು, ಸಮಾಜ ಮತ್ತು ಧರ್ಮವನ್ನು ಸುಧಾರಿಸಬೇಕು ಅಂತ ಹೇಳಿಬಿಟ್ಟು ಇವರೆಲ್ಲ ಮುಂದೆ ಬಂದರು. ನೋಡಿ, ಒಂದು ಗುಂಪು ಪಾಶ್ಚಾತ್ಯ ಧರ್ಮ ಸಮಾಜದ ಕಡೆಗೆ ಮತಾಂತರ ಹೊಂದಿ ಹೊರಟೋಯ್ತು. ಇನ್ನೊಂದು ಗುಂಪು ವಿದ್ಯಾವಂತರಾದವರೇ ಅವರು ಪಾಶ್ಚಾತ್ಯ ಧರ್ಮದ ಕಡೆಗೆ ಹೋಗದೆ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸಬೇಕು ಅಂತ ನಿಂತ್ಕೊಂಡ್ರು. ಹಾಗಾಗಿ ಅವರು ಮಾಡಿದ ಕೆಲಸವೇ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು. ಇದನ್ನೇ ನಾವು ಭಾರತೀಯ ಪುನರುಜ್ಜೀವನ ಅಂತ ನಾವು ಕರೀತೇವೆ. ಇಟ್ ಈಸ್ ಕಾಲ್ಡ್ ಆಸ್ ಇಂಡಿಯನ್ ರೆನೈಸಾನ್ಸ್ ಅಂತ ನಾವು ಹೇಳ್ತೇವೆ. ಸೊ ಈ ಒಂದು 19ನೇ ಶತಮಾನದ ಸಮಾಜ ಮತ್ತು ಧರ್ಮ ಸುಧಾರಣೆಗಳನ್ನು ನಾವು ಎರಡು ರೀತಿಯಲ್ಲಿ ಕಾಣಬಹುದು, ಎರಡು ಭಾಗಗಳಲ್ಲಿ ಕಾಣಬಹುದು. ಒಂದು ಸುಧಾರಣಾ ಚಳುವಳಿಗಳು, ಅಂದ್ರೆ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವಂತಹ ಕೆಲಸವನ್ನು ಮಾಡಿದವು. ಅಂದ್ರೆ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗಿ ಪಾಶ್ಚಾತ್ಯ ಶಿಕ್ಷಣ, ವಿದ್ಯಾಭ್ಯಾಸ, ತತ್ವಜ್ಞಾನ, ಚಿಂತನೆಗಳಿಂದ ಪ್ರಭಾವಕ್ಕೆ ಒಳಗಾಗಿ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವ ಕೆಲಸವನ್ನು ಮಾಡಿದವು ಒಂದು ಕಡೆ. ಅದು ಬ್ರಹ್ಮ ಸಮಾಜ ಇರ್ಬೋದು, ಪ್ರಾರ್ಥನಾ ಸಮಾಜ ಇರ್ಬೋದು, ಅಲಿಗರ್ ಚಳುವಳಿ ಇರ್ಬೋದು. ಇವೆಲ್ಲ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವಂತಹ ಕೆಲಸವನ್ನು ಮಾಡಿದವು. ಇನ್ನೊಂದು ಕಡೆ ಅವನತಿಯತ್ತ ಸಾಗಿದ್ದಂತಹ, ಪಿಡುಗುಗಳಿಂದ ತುಂಬಿದ್ದಂತಹ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಪುನರುತ್ಥಾನಗೊಳಿಸುವ, ರಿವೈವ್ ಮಾಡುವಂತಹ ಕೆಲಸವನ್ನು ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್ ಮತ್ತು ದಿಯೋಬಂದ್ ಚಳುವಳಿಗಳು ಮಾಡಿದವು. ಅಂದ್ರೆ 19ನೇ ಶತಮಾನದ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳಲ್ಲಿ ಎರಡು ವಿಧ. ಒಂದು ಕಡೆ ವಿದ್ಯಾವಂತರಾದಂತಹ ಪಾಶ್ಚಾತ್ಯ ಚಿಂತನೆಗಳಿಂದ ಪ್ರಭಾವಿತರಾದಂತಹ ಕೆಲವು ವ್ಯಕ್ತಿಗಳು ತಮ್ಮದೇ ಆದಂತಹ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅವುಗಳ ಮೂಲಕ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವ ಪ್ರಯತ್ನ ಮಾಡಿರು. ಅದನ್ನು ನಾವು ಸುಧಾರಣಾ ಚಳುವಳಿ ಅಂತ ಕರಿತೀವಿ. ಇನ್ನೊಂದು ಕಡೆ ಭಾರತೀಯ ಧರ್ಮ, ತತ್ವಜ್ಞಾನ, ಚಿಂತನೆಯಲ್ಲಿ ಅತಿ ಹೆಚ್ಚು ನಂಬಿಕೆ ಹೊಂದಿದ್ದಂತಹ ಹಲವರು ಅವರು ಪಾಶ್ಚಾತ್ಯ ವಿಚಾರಗಳಿಂದ ಪ್ರಭಾವಿತರಾಗದೆ ತಮ್ಮ ಧರ್ಮ ಸಂಸ್ಕೃತಿಯನ್ನು ಸುಧಾರಿಸಬೇಕು, ಭಾರತೀಯ ಧರ್ಮ ಸಮಾಜ ಹಾಳಾಗಿದೆ, ಅದನ್ನು ಮತ್ತೆ ಮೊದಲಿನಂತೆ ಮಾಡಬೇಕು ಅಂತ ಹೇಳಿಬಿಟ್ಟು ಪುನರುತ್ಥಾನಗೊಳಿಸುವ, ರಿವೈವ್ ಮಾಡುವ ಕೆಲಸಕ್ಕೆ ಮುಂದಾದ್ರು. ಅವರನ್ನು ನಾವು ಪುನರುತ್ಥಾನ ಚಳುವಳಿಗಳು ಅಂತೀವಿ. ಮೊದಲನೇದು ರಿಫಾರ್ಮ್ ಮೂವ್ಮೆಂಟು, ಎರಡನೇದು ರಿವೈವಲ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಸೊ ಯಾರ್ಯಾರು ಮಾಡಿರೋದನ್ನ ಅಂತ ನಾನು ಹೇಳಿದ್ದೀನಿ, ರೈಟ್. ಸೊ ಇವತ್ತಿನ ಒಂದು ಈ ಒಂದು ಸುಧಾರಣಾ ಚಳುವಳಿಗಳು 19ನೇ ಶತಮಾನದಲ್ಲಿ ಆರಂಭವಾಗೋಕೆ ಕಾರಣಗಳೇನು? ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್. ಏನ್ ಕಾಯ್ತು? ಯಾಕೆಂದ್ರೆ ಆಲ್ ಆಫ್ ಎ ಸಡನ್ ಅದಾಗ್ಲಿಲ್ಲ. ಅದೇನ್ 17ನೇ ಶತಮಾನದಲ್ಲಿ ಆಗ್ಲಿಲ್ಲ, 16ನೇ ಶತಮಾನದಲ್ಲಿ ಆಗ್ಲಿಲ್ಲ, 19ನೇ ಶತಮಾನದಲ್ಲೇ ಏನ್ ಕಾಯ್ತು ಅಂದ್ರೆ ಅದಕ್ಕೆ ಕೆಲವು ಕಾರಣಗಳಿತ್ತು. ಏನ್ ಕಾರಣಗಳು? ಒಂದು, ಪಾಶ್ಚಾತ್ಯ ಶಿಕ್ಷಣ, ಪಾಶ್ಚಾತ್ಯ ವಿಚಾರಧಾರೆಗಳು. ಅದು ಸಮಾನತೆ ಇರಬಹುದು, ಭ್ರಾತೃತ್ವತೆ ಇರಬಹುದು, ಸಹೋದರತ್ವ ಇರಬಹುದು, ಮಾನವೀಯತೆ ಇರಬಹುದು, ಉದಾರವಾದ ಇರಬಹುದು, ಪ್ರಜಾಪ್ರಭುತ್ವ. ಆ ವಿಚಾರಗಳು ಭಾರತೀಯರಿಗೆ ಬ್ರಿಟಿಷರಿಂದ ಸಿಕ್ಕಿದವು. ಅದರಿಂದ 19ನೇ ಶತಮಾನದಲ್ಲಿ ಈ ಸುಧಾರಣಾ ಚಳುವಳಿಗಳು ಆರಂಭವಾದವು. ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ಬ್ರಿಟಿಷರು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದದ್ರಿಂದ ಭಾರತೀಯರು ಪಾಶ್ಚಾತ್ಯ ಗ್ರಂಥಗಳನ್ನು, ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು. ನಮ್ಮ ಸಮಾಜದಲ್ಲಿ ಇರುವಂತಹ ಈ ಕೆಡುಕುಗಳು ತಪ್ಪು, ನಮ್ಮ ಧರ್ಮದಲ್ಲಿರುವಂತಹ ಈ ಅಂಶಗಳು ತಪ್ಪು, ಹಾಗಾಗಿ ನಮ್ಮ ಧರ್ಮ ಮತ್ತು ಸಮಾಜವನ್ನು ಮಾಡಬೇಕು ಅಂತ ಅವರು ಮುಂದೆ ಬಂದರು. ಮತ್ತು ನಮ್ಮ ಸಮಾಜದಲ್ಲಿದ್ದಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಅನಿಷ್ಟಗಳು, ಸಾಮಾಜಿಕ ಅನಿಷ್ಟಗಳು ಅಂದ್ರೆ ಅದು ಜಾತಿ ಪದ್ಧತಿ ಇರಬಹುದು,
ಶಿಶು ಹತ್ಯೆ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಮಹಿಳೆಯರಿಗೆ ಸಮಾನತೆ ಇಲ್ಲದೆ ಇರೋದಿರ್ಬೋದು, ಹೀಗೆ ಪರದಾ ಪದ್ಧತಿ ಇರ್ಬೋದು, ಸತಿ ಪದ್ಧತಿ ಇರ್ಬೋದು, ಹೀಗೆ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳ್ಬೋದು. ಸಾಮಾಜಿಕ ಅನಿಷ್ಟಗಳು ಭಾರತದಲ್ಲಿದ್ದೋ, ಹಾಗಾಗಿ ಅದನ್ನು ತೊಡಿಬೇಕು ಅಂತ. ಧಾರ್ಮಿಕವಾದಂತಹ ಅನಿಷ್ಟಗಳು, ಅತಿಯಾದಂತಹ ಯಜ್ಞ, ಯಾಗ, ಬಲಿ, ಅರ್ಥವಿಲ್ಲದ ಆಚರಣೆಗಳು ಅವೆಲ್ಲವೂ ಇದ್ದು, ಹಾಗಾಗಿ ಅವುಗಳನ್ನು ಸರಿಪಡಿಸಬೇಕು ಅಂತ ಮುಂದೆ ಬಂದ್ರು. ಹಾಗಾಗಿ ಚಳುವಳಿಗಳಾದವು. ಆಮೇಲೆ ಏಕರೂಪದ ಆಡಳಿತ, ಬ್ರಿಟಿಷರು ಭಾರತಾದ್ಯಂತ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು. ಆಗ ಭಾರತೀಯರಲ್ಲಿ ನಾವೆಲ್ಲ ಒಂದು, ನಾವೆಲ್ಲರೂ ಭಾರತೀಯರು ಎನ್ನುವ ಮನೋಭಾವ ಅವರಲ್ಲಿ ರೂಪುಗೊಳ್ತು. ಓಕೆ, ಹಾಗಾಗಿ ಈ ಸುಧಾರಕರು ಬದಲಾವಣೆಯನ್ನು ತರಲು ಮುಂದಾದರು. ಮುದ್ರಣ ಯಂತ್ರ ಮತ್ತು ಪತ್ರಿಕೋದ್ಯಮ, ಇಂಗ್ಲೆಂಡಿನಲ್ಲಿ ಆರಂಭವಾದಂತಹ ಈ ಒಂದು ಮುದ್ರಣ ವ್ಯವಸ್ಥೆ, ಮೊದಲೆಲ್ಲ ಕೈಯಲ್ಲೇ ಬರಿತಾ ಇದ್ರು, ಆಮೇಲೆ ಮುದ್ರಣ, ಪ್ರಿಂಟಿಂಗ್ ಪ್ರೆಸ್ ಅಂತೀವಲ್ವಾ, ಅದು ಜಾರಿಗೆ ಬಂತು. ಭಾರತಕ್ಕೆ ಪೋರ್ಚುಗೀಸರು ತಂದ್ರು. ಮಿಷನರಿಗಳು ಅದನ್ನು ಬಳಸಿಕೊಂಡ್ರು. ತಮ್ಮ ಧರ್ಮಗ್ರಂಥಗಳನ್ನು ಪ್ರಿಂಟ್ ಮಾಡಿ ಹಂಚೋಕೆ ಶುರು ಮಾಡಿರು. ಪತ್ರಿಕೋದ್ಯಮ ಅನ್ನೋದು ಬೆಳೆಯಿತು. ಸೊ ಇವೆಲ್ಲ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾದವು. ಹಾಗಾಗಿ ಧರ್ಮ ಸುಧಾರಣಾ ಚಳುವಳಿಗಳು ಆರಂಭವಾದವು. ಮತ್ತು ಭಾರತೀಯ ಇತಿಹಾಸದ ಪುನರುತ್ಥಾನ, ಹಲವಾರು ಪಾಶ್ಚಾತ್ಯ ವಿದ್ವಾಂಸರುಗಳು ಅವರು ಭಾರತೀಯ ಇತಿಹಾಸವನ್ನು ನಮ್ಮ ಕಣ್ಣು ಮುಂದೆ ತರುವ ಪ್ರಯತ್ನವನ್ನು ಮಾಡಿದರು. ಅದು ಅಶೋಕ ಇರ್ಬೋದು, ಅವನ ಸಾಧನೆಗಳಿರ್ಬೋದು, ಗುಪ್ತರ ಒಂದು ಕಾಲ, ಅವರ ಒಂದು ಕೊಡುಗೆಗಳಿರ್ಬೋದು, ಆ ಎಲ್ಲ ವಿಚಾರಗಳನ್ನು ಭಾರತೀಯರಿಗೆ ಗೊತ್ತೇ ಇರಲಿಲ್ಲ. ಅದನ್ನು ಭಾರತೀಯರಿಗೆ ತಿಳಿಸುವ ಕೆಲಸವನ್ನು ಮಾಡಿದರು ಐತಿಹಾಸಿಕ ಸಂಶೋಧನೆಗಳನ್ನು ಮಾಡುವ ಮೂಲಕ. ಇದರಿಂದ ನಮ್ಮ ಜನರಲ್ಲಿ ಒಂದು ರೀತಿಯ ಹೆಮ್ಮೆ ಎನ್ನುವುದು ಮೂಡೋಕೆ ಶುರುವಾಯಿತು. ಸೊ ಅದರ ಫಲ ಈ ಸಮಾಜ ಧರ್ಮ ಸುಧಾರಣಾ ಚಳುವಳಿಗಳು. ಆಮೇಲೆ ಸಾರಿಗೆ ಸಂಪರ್ಕಗಳು ಬೆಳೆದವು. ಸೊ ದಟ್ ದೀಸ್ ಪೀಪಲ್ ಕ್ಯಾನ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸುಧಾರಕರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ತಮ್ಮ ವಿಚಾರಗಳನ್ನು ಜನರಿಗೆ ತಿಳಿಸುವಲ್ಲಿ, ಜನರನ್ನು ಬದಲಾಯಿಸುವಲ್ಲಿ ಅವರು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಆಮೇಲೆ ಮತಾಂತರ, ಮಿಷನರಿಗಳು, ಕ್ರೈಸ್ತರು ಭಾರತಕ್ಕೆ ಬಂದ ಮೇಲೆ ಭಾರತೀಯರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವ ಕೆಲಸ ತುಂಬಾ ಜೋರಾಗಿ ನಡೀತಾ ಇತ್ತು. ಅವರಿಗೆ ಹಲವಾರು ರೀತಿಯ ಆಮಿಷಗಳನ್ನು ಒಡ್ಡಿ. ಸೊ ಈ ಮತಾಂತರ ಸರಿ ಇಲ್ಲ, ನಮ್ಮ ಧರ್ಮವೇ ಇಷ್ಟು ಚೆನ್ನಾಗಿದೆ, ನಮ್ಮ ಧರ್ಮದಲ್ಲಿರುವ ಪಿಡುಗುಗಳನ್ನು, ಅನಿಷ್ಟಗಳನ್ನು ನಾವು ತೊಡೆದು ಹಾಕಿ ನಾವು ಈ ಒಂದು ಧರ್ಮ ಮತ್ತು ಸಮಾಜವನ್ನು ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸುಧಾರಕರು ಮುಂದೆ ಬಂದರು. ಇಲ್ಲ ಅಂದ್ರೆ ಬರೀ ಮತಾಂತರವೇ ದೊಡ್ಡ ಪಿಡುಗಾಗೋಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಕ್ರೈಸ್ತ ಮಿಷನರಿಗಳು ಶಾಲೆಗಳನ್ನು ಸ್ಥಾಪನೆ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಿದರು. ಈ ರೀತಿ ಆಚರಣೆ ಸರಿ ಇಲ್ಲ, ಸತಿ ಪದ್ಧತಿ ಸರಿ ಇಲ್ಲ, ಜಾತಿ ವ್ಯವಸ್ಥೆ ಸರಿ ಇಲ್ಲ, ಮಹಿಳೆಯರಿಗೆ 2ನೇ ಸ್ಥಾನಮಾನ ಕೊಟ್ಟಿರುವುದು ಸರಿಯಲ್ಲ, ಹೀಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಈ ಒಂದು ಕ್ರೈಸ್ತ ಮಿಷನರಿಗಳು ಮಾಡಿರು. ಹಾಗಾಗಿ ನಮ್ಮಲ್ಲಿ ಸುಧಾರಣಾ ಚಳುವಳಿಗಳು ಆರಂಭಗೊಂಡವು. ಆಮೇಲೆ ಇನ್ನೊಂದು ಸುಧಾರಕರು, ಧರ್ಮ ಸುಧಾರಕರು, ಸಮಾಜ ಮತ್ತು ಧರ್ಮ ಸುಧಾರಕರು. ನಾನು ಬಿಗಿನಿಂಗ್ ಅಲ್ಲೇ ನಿಮ್ಗೊಂದು ವಿಡಿಯೋ ಪ್ಲೇ ಮಾಡಿದ್ದೆ. ಅದು ರಾಜಾರಾಮ್ ಮೋಹನ್ ರಾಯ್ ಇರಬಹುದು, ದಯಾನಂದ ಸರಸ್ವತಿ ಅವರು ಇರಬಹುದು, ಆಮೇಲೆ ದೇಬೇಂದ್ರನಾಥ ಟ್ಯಾಗೂರ್ ಇರಬಹುದು, ದೆನ್ ವಾಟ್ ವಿ ಕಾಲ್ ಆಸ್ ಸರ್ ಸೈಯದ್ ಅಹಮದ್ ಖಾನ್ ಅವರು ಇರಬಹುದು. ಓಕೆ, ರಾಮಕೃಷ್ಣ ಮಿಷನ್ ನಿಂದ ಸ್ವಾಮಿ ವಿವೇಕಾನಂದ ಇರಬಹುದು. ಹೀಗೆ ಹಲವಾರು ಜನರು ಸುಧಾರಕರು ಅಂತ ನಾವೇನ್ ಕರಿತೀವಿ, ಇವರೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ಬಂದು ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಉದ್ಧರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರಿಲ್ಲದೆ ಈ ಕೆಲಸ ಆಗ್ತಿರ್ಲಿಲ್ಲ. ಸೊ ಇವೆಲ್ಲ ಕಾರಣಗಳು. ರೈಟ್, ನೆಕ್ಸ್ಟ್. ಸೊ ಇಲ್ಲಿ ನಾವು ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರಿಂದ ಆದಂತಹ ಒಂದು ಕೆಲಸ ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜದ ಮೂಲಕ ಏನು ಧರ್ಮ ಸುಧಾರಣಾ ಚಳುವಳಿಗಳು ಅಥವಾ ಪ್ರಯತ್ನ ಭಾರತದಲ್ಲಿ ಆಯಿತು, ಆ ಒಟ್ಟಾರೆ ನಡೆದ ಚಟುವಟಿಕೆಗಳನ್ನೇ ಚಳುವಳಿಗಳು ಅಂತ ನಾವು ಕರಿತೀವಿ. ಅದು ಬ್ರಹ್ಮ ಸಮಾಜದ್ದು, ಆರ್ಯ ಸಮಾಜದ್ದು, ರಾಮಕೃಷ್ಣ ಮಿಷನ್ ಇರ್ಬೋದು, ಅಲಿಗರ್ ಚಳುವಳಿ ಇರ್ಬೋದು, ದೇವಬಂದ್ ಚಳುವಳಿ ಇರ್ಬೋದು. ಓಕೆ, ಎಲ್ಲವನ್ನು ಒಟ್ಟಾರೆಯಾಗಿ ನಾವು ಸಮಾಜೋ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಹೇಳ್ತೀವಿ. ಆ ಒಂದು ಸಮಾಜ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸಿದಂತಹ ಕೆಲವರ ಬಗ್ಗೆ ಮಾತ್ರ ನಾವಿಲ್ಲಿ ಮಾತನಾಡ್ತೇವೆ. ಇವತ್ತು ನನ್ನ ಡಿಸ್ಕಷನ್ ಅನ್ನು ನಾನು ಕೇವಲ ರಾಜಾರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜಕ್ಕೆ ಸೀಮಿತಗೊಳಿಸಿದ್ದೇನೆ. ಸೊ ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ನಾನು ಮಾತನಾಡಿ ಅನಂತರ ಬ್ರಹ್ಮ ಸಮಾಜದ ಬಗ್ಗೆ ನಾನು ಮಾತನಾಡ್ತೇನೆ. ರಾಜಾರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜ ಯಾವ ರೀತಿ ನಮ್ಮ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವಂತಹ ಒಂದು ಕೆಲಸವನ್ನು ಮಾಡ್ತು ಎನ್ನುವುದನ್ನು ನಾವು ನೋಡ್ತಾ ಹೋಗೋಣ. ವೆಲ್,
19ನೇ ಶತಮಾನದಲ್ಲಿ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿ ಆರಂಭವಾಯಿತು ಅಥವಾ ಪುನರುಜ್ಜೀವನ ಚಳುವಳಿ ಆರಂಭವಾಯಿತು. ಭಾರತೀಯ ಪುನರುಜ್ಜೀವನ ಆಯಿತು ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಮೂಲ ಕಾರಣ ರಾಜಾ ರಾಮ್ ಮೋಹನ್ ರಾಯ್. ಅವರ ಹೆಸರು ರಾಮ್ ಮೋಹನ್ ರಾಯ್. ರಾಜ ಎನ್ನುವಂತಹ ಒಂದು ಬಿರುದನ್ನು ಮೊಘಲ್ ಚಕ್ರವರ್ತಿ ಅವರಿಗೆ ನೀಡಿದ್ರು. ಹಾಗಾಗಿ ಭಾರತದ ಚರಿತ್ರೆಯಲ್ಲಿ ಇವರು ರಾಜಾ ರಾಮ್ ಮೋಹನ್ ರಾಯ್ ಅಂತಾನೆ ಹೆಸರಾಗಿದ್ದಾರೆ. ಆಧುನಿಕ ಭಾರತದ ಪಿತಾಮಹ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತೇವೆ. ಫಾದರ್ ಆಫ್ ಮಾಡರ್ನ್ ಇಂಡಿಯಾ, ಫಾದರ್ ಆಫ್ ಇಂಡಿಯಾ ಗಾಂಧೀಜಿ. ಫಾದರ್ ಆಫ್ ಮಾಡರ್ನ್ ಇಂಡಿಯಾ ರಾಜಾ ರಾಮ್ ಮೋಹನ್ ರಾಯ್. ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೇವೆ. ವಿಚಾರವಾದಿ, ಮಾನವತಾವಾದಿ ಮತ್ತು ಬ್ರಹ್ಮ ಸಮಾಜದ ಸ್ಥಾಪಕ ಈ ಒಂದು ರಾಜಾ ರಾಮ್ ಮೋಹನ್ ರಾಯ್ 19ನೇ ಶತಮಾನದಲ್ಲಿ ತನ್ನ ಸಂಸ್ಥೆ ಬ್ರಹ್ಮ ಸಮಾಜದ ಮೂಲಕ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವಂತಹ ಬಹುದೊಡ್ಡ ಕೆಲಸವನ್ನು ಇವರು ಮಾಡಿದರು. ನೋಡಿ, ಇವರು ಒಬ್ಬ ಸುಧಾರಕ ಅಂತ ನಾನು ಹೇಳ್ತೇನೆ. ಏಕೆಂದ್ರೆ ಇವರು ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದುಕೊಂಡ್ರು, ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡ್ರು, ಪಾಶ್ಚಾತ್ಯ ಧರ್ಮಗಳನ್ನು, ವಿಚಾರಧಾರೆಗಳನ್ನು ಅರಿತವರಾಗಿದ್ರು. ಅರಿತು ಇವರು ಹಿಂದೂ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮದ ಕಡೆಗೆ ಹೋಗಲಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿಯೇ ಇದ್ದು ಭಾರತೀಯ ಧರ್ಮ ಸಮಾಜವನ್ನು ಸುಧಾರಿಸುವ ಕೆಲಸವನ್ನು ಮಾಡಿದರು. ಹಾಗಾಗಿ ಇವನನ್ನು ನಾವು ಸುಧಾರಕ ಅಂತ ನಾವು ಕರಿತೀವಿ, ರಿಫಾರ್ಮರ್ ಅಂತ ಹೇಳ್ತೇವೆ. ಸೊ ಇವರು ಮೇ 22, 1772 ಬಂಗಾಳದ ರಾಧಾನಗರ ಎಂಬಲ್ಲಿ ಇವರ ಜನನ. ಇವರ ಕುಟುಂಬ ವೆಲ್ ಟು ಡೂ ಫ್ಯಾಮಿಲಿ, ಒಂದು ಶ್ರೀಮಂತ ಕುಟುಂಬನೇ. ಆದರೆ ಸಂಪ್ರದಾಯಿಸ್ತ ಕುಟುಂಬ, ಸಾಂಪ್ರದಾಯಿಕ ವಿಚಾರಗಳಲ್ಲಿ ನಂಬಿಕೆ ಇಟ್ಟಿದ್ದಂತಹ ಒಂದು ಕುಟುಂಬ. ಅಲ್ಲಿ ಇವರ ಒಂದು ಜನನ. ಒಳ್ಳೆಯ ಮನೆತನ ಆದ್ರಿಂದ ಒಳ್ಳೆಯ ಶಿಕ್ಷಣವೂ ಸಹ ಅವರಿಗೆ ಸಿಕ್ತು. ಪಾಟ್ನಾ, ವಾರಣಾಸಿ ಅಲ್ಲೆಲ್ಲ ಶಿಕ್ಷಣವನ್ನು ಪಡೆದುಕೊಂಡ್ರು, ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡ್ರು. ಪಾಶ್ಚಾತ್ಯ ವಿಚಾರಗಳನ್ನು ಅರಿಯೋಕೆ ಅವರಿಗೆ ಅವಕಾಶ ಸಿಕ್ತು. ಸುಮಾರು 15 ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಪಡೆದಿದ್ರು. ಬೆಂಗಾಲಿ, ಸಂಸ್ಕೃತ, ಗ್ರೀಕ್, ಫ್ರೆಂಚ್, ಇಂಗ್ಲಿಷ್, ಪರ್ಷಿಯನ್, ಅರೇಬಿಕ್, ಹಿಬ್ರೂ, ಲ್ಯಾಟಿನ್ ಈ ಎಲ್ಲ ಭಾಷೆಗಳಲ್ಲಿ ಅವರು ಪಾಂಡಿತ್ಯವನ್ನು ಪಡೆದಿದ್ರು. ಇಷ್ಟೆಲ್ಲ ಭಾಷೆಗಳ ಜ್ಞಾನ ಅವರಿಗೆ ಇತ್ತು. ಈ ಭಾಷೆಗಳ ಪ್ರೌಢಿಮೆ ಅವರಿಗೆ ಇತ್ತು. ಆಮೇಲೆ ಎಲ್ಲಾ ಧರ್ಮಗಳ ಸಾರವನ್ನು ಇವರು ಅರ್ಥಕೊಂಡ್ರು. ಹಿಂದೂ ಧರ್ಮ, ವೇದ, ಉಪನಿಷತ್ತುಗಳನ್ನು ಅವರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿರು. ಇಸ್ಲಾಂ ಧರ್ಮವನ್ನು ಅರ್ಥ ಮಾಡಿಕೊಂಡ್ರು, ಕ್ರೈಸ್ತ ಧರ್ಮವನ್ನು ಅರ್ಥ ಮಾಡಿಕೊಂಡ್ರು. ಬೇರೆ ಬೇರೆ ಧರ್ಮಗಳನ್ನು ಅರಿಯುವಂತಹ ಕೆಲಸವನ್ನು ಇವರು ಮಾಡಿದ್ರು. ಮಾಡಿ 16ನೇ ವಯಸ್ಸಿಗೆ ಅವರು ಹಿಂದೂ ಸಮಾಜದಲ್ಲಿದ್ದಂತಹ, ಹಿಂದೂ ಧರ್ಮದಲ್ಲಿದ್ದಂತಹ ಮೂರ್ತಿ ಪೂಜೆ ಅಂದ್ರೆ ದೇವರನ್ನು ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡೋದು, ಅದನ್ನು ಮತ್ತು ಅಂಧ ಆಚರಣೆಗಳನ್ನು, ಅಂದ್ರೆ ಅರ್ಥವಿಲ್ಲದ ಆಚರಣೆಗಳು, ಅದಕ್ಕೇನು ಬೇಸೇ ಇರೋದಿಲ್ಲ, ಅದಕ್ಕೇನು ಅರ್ಥನೇ ಇರೋದಿಲ್ಲ, ಅದಕ್ಕೆ ಯಾವುದೇ ಲಾಜಿಕ್ಕೇ ಇರೋದಿಲ್ಲ. ಸುಮ್ಮನೆ ಏನೋ ಮಾಡ್ತಿರ್ತೀವಿ ನಾವು, ಈಗಲೂ ಮಾಡ್ತಾ ಇದ್ದೀವಿ, 21ನೇ ಶತಮಾನದಲ್ಲೂ ನಾವು ಮಾಡ್ತಾ ಇದ್ದೀವಿ. ಅದೇನು ನಮ್ಮ ಸಮಾಜದಿಂದ ಸಂಪೂರ್ಣವಾಗಿ ಹೋಗಿಲ್ಲ. ಸೊ ಆ ರೀತಿ ಆಚರಣೆಗಳನ್ನು ಅವರು ಖಂಡಿಸ್ತಾರೆ. ನೋಡಿ, ಅವರು ತುಹಫತ್ ಉಲ್ ಮೊಯಿವುದ್ದೀನ್ ಎನ್ನುವ ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಜಾರಿಗೆ ತಂದರು ಪರ್ಷಿಯನ್ ಭಾಷೆಯಲ್ಲಿ. ತುಹಫತ್ ಉಲ್ ಮೊಹಿವುದ್ದೀನ್ ಅಂತ ಹೇಳ್ಬಿಟ್ಟು ಒಂದು ಪರ್ಷಿಯನ್ ಭಾಷೆಯಲ್ಲಿ ಒಂದು ಕಿರು ಹೊತ್ತಿಗೆಯನ್ನು ಜಾರಿಗೆ ತಂದರು. ಅದರಲ್ಲಿ ಮೂರ್ತಿ ಪೂಜೆ, ಮೂಢನಂಬಿಕೆಗಳನ್ನು ಅವರು ಖಂಡಿಸಿದ್ರು. ಅಯ್ಯೋ, ಇವೆಲ್ಲ ಮಾಡೋದು ಬೇಕಿಲ್ಲ, ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ಅವರು ಖಂಡನೆ ಮಾಡಿರು. ಸಿ, ಅಟ್ ದ ಏಜ್ ಆಫ್ 16. ಓಕೆ. ಆಮೇಲೆ 1803ರಿಂದ 1814ರವರೆಗೆ ಇವರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರು. ಈ ಜಾಯಿನ್ ದಿ ಕಂಪನಿ. ಆ ಕಂಪನಿಯಲ್ಲಿ ಅವರು 14ರವರೆಗೆ ಕೆಲಸ ಮಾಡಿರು. ಆಮೇಲೆ 1814ರಲ್ಲಿ ಆ ಒಂದು ಕಾರ್ಯದಿಂದ, ಕೆಲಸದಿಂದ ಇವರು ಹೊರಬಂದು 1815ರಲ್ಲಿ ಆತ್ಮೀಯ ಸಭಾ ಅಂತ ಸ್ಥಾಪನೆ ಮಾಡಿರು. ಓಕೆ, ಆತ್ಮೀಯ ಸಭಾ ಅಂತ ಸ್ಥಾಪನೆ ಮಾಡಿರು. ಸರ್, ಕ್ಲಾಸ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಆತ್ಮೀಯ ಸಭಾ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿರು. ಓಕೆ. ಆಮೇಲೆ 1828ರಲ್ಲಿ ಬ್ರಹ್ಮ ಸಮಾಜ ಅಂತ ಸ್ಥಾಪನೆ ಮಾಡಿರು. ಓಕೆ, ಇರಲಿ, ಬ್ರಹ್ಮ ಸಮಾಜದ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ಮುಂದೆ ಹೋಗೋಣ, ಇವ್ರು ಏನೆಲ್ಲ ಮಾಡಿರು ಅಂತ ಹೇಳ್ಬಿಟ್ಟು. ಇವರೆಲ್ಲ ಸುಧಾರಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಯಾರು? ರಾಜಾ ರಾಮ್ ಮೋಹನ್ ರಾಯ್ ಅವರು ಜಾರಿಗೆ ತಂದಂತಹ ಸುಧಾರಣೆಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ. ಒಂದೊಂದೇ ನೋಡ್ತಾ ಹೋಗೋಣ. ಒಂದು, ಸಮಾಜ ಸುಧಾರಣೆಗಳು. ನಿಮಗೆ ಗೊತ್ತಿದೆ, ಭಾರತೀಯ ಸಮಾಜ ಹಲವಾರು ರೀತಿಯ ಅನಿಷ್ಟಗಳಿಂದ ಕೂಡಿತ್ತು.
ಸತಿ ಪದ್ಧತಿ, ಬಾಲ್ಯ ವಿವಾಹ, ಶಿಶು ಹತ್ಯೆ, ಪರದಾ ಪದ್ಧತಿ, ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಓಕೆ, ಹೀಗೆ ಹಲವಾರು ರೀತಿಯ ಒಂದು ಸಾಮಾಜಿಕ ಪಿಡುಗುಗಳಿಂದ ಭಾರತೀಯ ಸಮಾಜ ತುಂಬಿ ಹೋಗಿತ್ತು. ಓಕೆ, ಹಾಗಾಗಿ ಈ ಸಾಮಾಜಿಕ ಪಿಡುಗುಗಳನ್ನು ಸರಿ ಮಾಡಬೇಕು ಎನ್ನುವುದು ಅವರ ಬಹುದೊಡ್ಡ ಒಂದು ಕೆಲಸವಾಯಿತು. ಆಧುನಿಕ ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣೆ ಆರಂಭವಾಗಿದ್ದೇ ಇವರಿಂದ 19ನೇ ಶತಮಾನದಲ್ಲಿ. ಅದಕ್ಕಿಂತ ಮೊದಲು ಹಲವರು ಪ್ರಯತ್ನ ಮಾಡಿದ್ದಾರೆ ಬೇರೆ ಬೇರೆ ಹಂತಗಳಲ್ಲಿ ಸಮಾಜ ಮತ್ತು ಧರ್ಮವನ್ನು ಉದ್ಧರಿಸುವಂತಹ ಕೆಲಸವನ್ನು. ಈಗ ಕರ್ನಾಟಕದ ಮಟ್ಟಿಗೆ ನೀವು ನೋಡೋದು ಅಂದ್ರೆ 11, 12ನೇ ಶತಮಾನದಲ್ಲಿಯೇ ವಚನರು, ಶರಣರು ಸಮಾಜ ಮತ್ತು ಧರ್ಮವನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡಿದ್ರು, ಅದು ಬೇರೆ ವಿಚಾರ. ಓಕೆ, ಇರಲಿ. 19ನೇ ಶತಮಾನದಲ್ಲಿ ಆರಂಭವಾಗಿದ್ದು ಇವರಿಂದನೇ. ಪಾಶ್ಚಾತ್ಯ ವಿಚಾರಧಾರೆಗಳಿಂದ ಪ್ರಭಾವಿತರಾದಂತಹ ಇವರು ಪಾಶ್ಚಾತ್ಯ ವಿಜ್ಞಾನ ಸಂಸ್ಕೃತಿಯ ಆಧಾರದ ಮೇಲೆ ಭಾರತೀಯ ಸಮಾಜವನ್ನು ತಿದ್ದ ಬಯಸಿದರು, ಸುಧಾರಿಸ ಬಯಸಿದರು. ಓಕೆ, ಸೊ ಇವನ್ನೆಲ್ಲ ಇವರು ಖಂಡಿಸಿದರು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಶಿಶು ಹತ್ಯೆ, ಪರದಾ ಪದ್ಧತಿ, ಜಾತಿ ಪದ್ಧತಿ, ಇದನ್ನೆಲ್ಲ ಇವರು ವಿರೋಧ ಮಾಡಿರು. ತಮ್ಮ ಒಂದು ಬರವಣಿಗೆಗಳ ಮೂಲಕ, ತಮ್ಮ ಒಂದು ಮಾತುಗಳ ಮೂಲಕ, ತಮ್ಮ ಒಂದು ಕರಪತ್ರಗಳ ಮೂಲಕ, ಹ್ಯಾಂಡ್ ಬಿಲ್ ಅಂತೀವಲ್ವಾ, ಕರಪತ್ರಗಳ ಮೂಲಕ ಅವುಗಳ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದರು. ಆತ್ಮೀಯ ಸಭಾದಲ್ಲೂ ಅವರು ಅದನ್ನೇ ಚರ್ಚೆ ಮಾಡ್ತಾ ಇದ್ದಿದ್ದು, ತಮ್ಮ ಎಲ್ಲ ಸ್ನೇಹಿತರನ್ನು ಸೇರಿಸಿಕೊಂಡು. ಆತ್ಮೀಯ ಸಭಾ. ವಿಧವಾ ವಿವಾಹ ಜಾರಿಗೆ ಬರಬೇಕು, ಅಂತರ್ಜಾತೀಯ ವಿವಾಹ ಜಾರಿಗೆ ತರಬೇಕು, ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಪ್ರಚಾರ ಮಾಡಿರು. ಏಕೆಂದ್ರೆ ಮಹಿಳೆಯರನ್ನು ತುಂಬಾ ತುಚ್ಛವಾಗಿ ನಮ್ಮ ಸಮಾಜದಲ್ಲಿ ಕಾಣಲಾಗ್ತಾ ಇತ್ತು. ಹಾಗಾಗಿ ಅವರಿಗೆ ಮಹಿಳಾ ಶಿಕ್ಷಣಕ್ಕೆ ದಾರಿ ಮಾಡಿಕೊಡ್ಬೇಕು, ಅಂತರ್ಜಾತೀಯ ವಿವಾಹ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಗೆ ಅವಕಾಶ ಮಾಡಬೇಕು. ವಿಧವೆಯರ ಪಾಡಂತೂ ಹೇಳತೀರದಾಗಿತ್ತು. ತಲೆ ಬೋಡಿ ಮಾಡಿಸ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಎಲ್ಲೋ ಮನೆಯ ಕತ್ತಲೆಯ ಕೋಣೆಯಲ್ಲಿ ಅವರು ಜೀವನ ಕಳಿಬೇಕಿತ್ತು, ಅಥವಾ ಜಾಸ್ತಿ ಅಂದ್ರೆ ಸತಿ ಸಹಗಮನ ಮಾಡ್ಕೊಳ್ಬೇಕಿತ್ತು, ಗಂಡನ ಜೊತೆ ಚಿತೆಯನ್ನೇರಿ ಸಾಯ್ಬೇಕಿತ್ತು. ಸಾಯದೆ ಇದ್ದವರು ಆ ರೀತಿಯ ಜೀವನವನ್ನು ಮಾಡಬೇಕಿತ್ತು. ಸಮಾಜದಲ್ಲಿ ಅವರಿಗೆ ಯಾವುದೇ ರೀತಿಯ ಗೌರವ ಎನ್ನುವುದೇ ಇರಲಿಲ್ಲ. ಹಾಗಾಗಿ ಅವರ ಪರವಾಗಿ, ಅವರ ಸ್ಥಾನಮಾನಗಳ ಉದ್ಧಾರಕ್ಕಾಗಿ ಇವರು ಪ್ರಚಾರವನ್ನು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಇವರು ಎಷ್ಟು ಹೋರಾಟ ಮಾಡಿರು ಅಂದ್ರೆ, ಇವರ ಹೋರಾಟದ ಫಲವಾಗಿ 1829ರಲ್ಲಿ ವಿಲಿಯಂ ಬೆಂಟಿಂಗ್, ಭಾರತದ ಗವರ್ನರ್ ಜನರಲ್ ಏನಾಗಿದ್ರು, ಅವರು ಸತಿ ಪದ್ಧತಿಯನ್ನು ರದ್ದು ಮಾಡಿ ಅದನ್ನು ಕಾನೂನು ಬಾಹಿರ ಅಂತ ಹೇಳಿರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ರತಿಭಟನೆಯನ್ನು ಮಾಡಿದ್ರು. ಬ್ರಿಟಿಷ್ ಸರ್ಕಾರಕ್ಕೂ ಸಹ ಮನವರಿಕೆಯನ್ನು ಮಾಡಿಕೊಟ್ರು. ಅದು ಕಾರಣ ಇಷ್ಟೇ, ಇವರ ಅಣ್ಣ ತೀರೋದ್ರು. ಇವರ ಅಣ್ಣ ತೀರೋದಾಗ ಅವರ ಪತ್ನಿಯನ್ನು ಬಲವಂತವಾಗಿ ಚಿತೆಯ ಮೇಲೆ ಏರಿಸಿ ಆಕೆಯನ್ನು ಸಹ ಸತಿ ಸಾಗಮನ ಮಾಡಲಾಯಿತು. ಹಾಗಾಗಿ ಇವರು ತುಂಬಾ ಹತ್ತಿರದಿಂದ ಆ ನೋವನ್ನು ಉಂಡವರಾಗಿದ್ರು. ಅದನ್ನು ವಿರೋಧಿಸ್ತಿದ್ರಿಂದನೇ ಇವರು ಆರಂಭದಲ್ಲಿಯೇ ಮೂಢನಂಬಿಕೆ, ಮೂರ್ತಿ ಪೂಜೆ ಇದನ್ನೆಲ್ಲ ವಿರೋಧಿಸ್ತಿದ್ರಿಂದ ಇವರನ್ನು ಮನೆಯಿಂದ ಆಚೆ ಹಾಕಿರು. ಆಮೇಲೆ ಅವರ ಅತ್ತಿಗೆಗಾದಂತಹ ಒಂದು ಅವಘಡವನ್ನೂ ಸಹ ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಇದೇನಿದು, ಯಾವ ಶಾಸ್ತ್ರ ಗ್ರಂಥಗಳಲ್ಲಿ ಸತಿ ಮಾಡಬೇಕು ಅಂತ ಹೇಳಿದೆ, ಅದಕ್ಕೇನು ಅರ್ಥ ಇಲ್ಲ, ಹಾಗೆ ಮಾಡೋದ್ರು ಅದು ಮಾನವೀಯತೆ ಅಲ್ಲ, ಅದು ಅವೈಜ್ಞಾನಿಕ, ಅಮಾನವೀಯವಾದಂತಹ ಒಂದು ಕಾರ್ಯ ಇದು ಅಂತ ಹೇಳಿಬಿಟ್ಟು ಅವರು ವಿರೋಧ ಮಾಡಿರು. ಹಾಗಾಗಿ 1829ರಲ್ಲಿ ಅದನ್ನು ರದ್ದುಗೊಳಿಸಲಾಯಿತು. ಆಮೇಲೆ ಮೂಢನಂಬಿಕೆಗಳ ವಿರೋಧ. ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾಣಿ ಬಲಿ, ದೇವರನ್ನು ಪ್ರೀತ್ಯರ್ಥ ಮಾಡೋಕೆ, ಒಲಿಸಿಕೊಳ್ಳೋಕೆ ಬಲಿ ಕೊಡೋದು, ಮೂರ್ತಿ ಪೂಜೆ ಮಾಡೋದು, ಮೂಢನಂಬಿಕೆಗಳು, ಕಂದಾಚಾರಗಳು, ಅರ್ಥವಿಲ್ಲದ ಆಚರಣೆಗಳು, ಇವುಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸಿದರು. ಇವುಗಳ ವಿರುದ್ಧ ಜನರಲ್ಲಿ ವಿಚಾರಗಳನ್ನು ಜಾರಿಗೆ ತರುವ ಕೆಲಸವನ್ನು ಅವರು ಮಾಡ್ತಾ ಹೋದರು. ಆಮೇಲೆ ಇಂಗ್ಲಿಷ್ ಶಿಕ್ಷಣ, ರಾಜಾರಾಮ್ ಮೋಹನ್ ರಾಯ್ರವರ ಬಹುದೊಡ್ಡ ಒಂದು ಕೆಲಸ ಅಂದ್ರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಲು ಅವರು ಮಾಡಿದಂತಹ ಒಂದು ಕೆಲಸ. ಏಕೆಂದ್ರೆ ಅವ್ರಿಗೆ ಅರ್ಥವಾಗಿತ್ತು, ಭಾರತೀಯ ಸಮಾಜದ ಅನಿಷ್ಟಗಳಿಗೆ, ಭಾರತೀಯ ಧರ್ಮದ ಅನಿಷ್ಟಗಳಿಗೆ, ಧಾರ್ಮಿಕ ಕಂದಾಚಾರಗಳಿಗೆ ಕಾರಣ ಶಿಕ್ಷಣವಿಲ್ಲದೆ ಇರೋದು. ಹೌದು, ಶಿಕ್ಷಣ ಆಗ ಎಲ್ರಿಗೂ ಶಿಕ್ಷಣ ಇರಲಿಲ್ಲ. ಯಾರೋ ಉಳ್ಳವರು, ಸಮಾಜದ ಮೇಲ್ವರ್ಗದ ಕೆಲವೇ ಜನರು ಶಿಕ್ಷಣವನ್ನು ಪಡಿತಾ ಇದ್ರು. ನಿಮಗೆ ಗೊತ್ತಿದೆ, ಶಿಕ್ಷಣದ ಬಗ್ಗೆ ನಾವು ಮಾತನಾಡಿದ್ದೇವೆ. ಹಾಗಾಗಿ ಅದು ಸಿಗ್ತಿದ್ದಿದ್ದು ಎಂಥ ಶಿಕ್ಷಣ? ಧರ್ಮಾಧಾರಿತ ಶಿಕ್ಷಣ,
ಸಂಸ್ಕೃತ ಈ ಒಂದು ವೇದ ಉಪನಿಷತ್ ಇವುಗಳನ್ನೇ ಓದ್ತಿದ್ದದ್ದು. ಉದಾರತೆ ಅನ್ನೋದಿರ್ಲಿಲ್ಲ, ಉದಾರವಾದ ಅನ್ನೋದಿರ್ಲಿಲ್ಲ, ವೈಜ್ಞಾನಿಕ ವಿಚಾರಗಳಾಗ್ಲಿ ಅವ್ಯಾವೂ ಇರಲಿಲ್ಲ. ಹಾಗಾಗಿ ಇಂಗ್ಲಿಷ್ ಶಿಕ್ಷಣ ಅನ್ನೋದು ಬೇಕು, ಆಗ ನಮ್ಮ ಸಮಾಜ ಧರ್ಮ ಉದ್ಧಾರವಾಗುತ್ತೆ ಎನ್ನುವುದು ಇವರ ನಂಬಿಕೆ. ಹಾಗಾಗಿ ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕಾಗಿ, ಪಾಶ್ಚಾತ್ಯ ಶಿಕ್ಷಣಕ್ಕಾಗಿ ಇವರು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಆಂಗ್ಲಿಸ್ಟರು ಅಂತ ನಾವು ಮಾತನಾಡಿದ್ದೇವೆ, ನಿಮಗೆ ಜ್ಞಾಪಕ ಇರಬೇಕು. ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ಮೆಕಾಲೆ ಆ ರೀತಿಯ ಒಂದು ಟಿಪ್ಪಣಿಯನ್ನು ಬರೆಯೋಕೆ ಇವರೇ ಮೂಲ ಕಾರಣ ಅಂತ ನಾವು ಹೇಳಬೇಕು. ಹಾಗಾಗಿ ಪಾಶ್ಚಾತ್ಯ ಶಿಕ್ಷಣ ಭಾರತದಲ್ಲಿ ಜಾರಿಗೆ ಬರೋಕೆ ಇವರು ಮಾಡಿದಂತಹ ಪ್ರಯತ್ನ ಸಮಾಜ ಮತ್ತು ಧರ್ಮದ ಉದ್ಧಾರಕ್ಕಾಗಿ ಎನ್ನುವುದು ನಮಗೆ ತಿಳಿದಿರಬೇಕು. 1817ರಲ್ಲಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿರು. ಇವತ್ತು ಆ ಕಾಲೇಜು ಪ್ರೆಸಿಡೆನ್ಸಿ ಕಾಲೇಜ್ ಆಗಿ ಬೆಳೆದು ಬಂದಿದೆ, ಹಿಂದೂ ಕಾಲೇಜು. 1826ರಲ್ಲಿ ಸಂಸ್ಕೃತ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡಿರು. ಆಮೇಲೆ ಇವರ ಪ್ರಯತ್ನದಿಂದ 1835ರಲ್ಲಿ ಇಂಗ್ಲಿಷ್ ಶಿಕ್ಷಣ ಭಾರತದಲ್ಲಿ ಜಾರಿಗೆ ಬಂತು, ಪಾಶ್ಚಾತ್ಯ ಶಿಕ್ಷಣ ಎನ್ನುವುದು ಜಾರಿಗೆ ಬಂತು. ಅದು ನಿಮಗೆ ಗೊತ್ತಿದೆ, ರೈಟ್. 4ನೇದಾಗಿ ಪತ್ರಿಕಾ ಸ್ವಾತಂತ್ರ್ಯದ ಪರ ಹೋರಾಟ. ರಾಜಾರಾಮ್ ಮೋಹನ್ ರಾಯ್ ರವರು ಕೇವಲ ಒಬ್ಬ ಸುಧಾರಕ ಅಷ್ಟೇ ಅಲ್ಲ, ಈತ ಒಬ್ಬ ಪತ್ರಕರ್ತನೂ ಹೌದು. ಏಕೆಂದ್ರೆ ಜನರನ್ನು ತಲುಪುವುದು ಹೇಗೆ? ಬರವಣಿಗೆಗಳ ಮೂಲಕ, ಪತ್ರಿಕೆಗಳ ಮೂಲಕ ಜನರನ್ನು ತಲುಪಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವುದರಲ್ಲಿ ಅವರು ನಂಬಿಕೆಯನ್ನು ಹೊಂದಿದ್ರು. ಹಾಗಾಗಿ ಈತ ಒಬ್ಬ ಪತ್ರಕರ್ತ ಕೂಡ. ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಪತ್ರಿಕೋದ್ಯಮವನ್ನು ತುಳಿಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇತ್ತು, ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇತ್ತು. 1823ರಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹರಣ ಕಾಯಿದೆಯನ್ನು ಜಾರಿಗೆ ತರಲಾಗಿತ್ತು. ಅದರ ವಿರುದ್ಧ ರಾಜಾರಾಮ್ ಮೋಹನ್ ರಾಯ್ ರವರು ಹೋರಾಟ ಮಾಡಿರು. ಅದು ಸರಿ ಇಲ್ಲ, ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ಸರ್ಕಾರ ಹೇರಬಾರದು, ಹಾಗಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಬಾರದು ಅಂತ ಹೇಳಿಬಿಟ್ಟು ಇವರು ದೊಡ್ಡ ಹೋರಾಟವನ್ನು ಮಾಡಿದ್ರು. ಅದರ ಫಲವಾಗಿ ಪತ್ರಿಕೆಗಳ ಮೇಲೆ ಸರ್ಕಾರ ವಿಧಿಸಿದ್ದಂತಹ ಒಂದು ನಿರ್ಬಂಧಗಳನ್ನು ಅದು ಕಡಿಮೆ ಮಾಡ್ತು. ಅಷ್ಟೇ ಅಲ್ಲ, ಇವರು ಸಂವಾದ ಕೌಮುದಿ, ಬೆಂಗಾಲಿ ಭಾಷೆಯಲ್ಲಿ ಸಂವಾದ ಕೌಮುದಿ, ಸಮಾಚಾರ ದರ್ಪಣ, ಮಿರತ್ ಉಲ್ ಅಕ್ಬರ್, ಬ್ರಹ್ಮಾನಿಕಲ್ ಎಂಬ ಪತ್ರಿಕೆಗಳನ್ನು ಸಹ ಇವರು ಹೊರಡಿಸಿದ್ರು. ಸೊ ಆ ಒಂದು ಪತ್ರಿಕೆಗಳ ಮೂಲಕ ಜನರಲ್ಲಿ ಸಮಾಜ ಮತ್ತು ಧರ್ಮ ಸುಧಾರಣಾ ಒಂದು ವಿಚಾರಗಳನ್ನು ತಿಳಿಸಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಅವರು ಮಾಡಿದರು. ಸರ್ಕಾರದ ಬಾಗಿಲನ್ನು ಸಹ ತಟ್ಟಿದರು. ಆಮೇಲೆ 5ನೇದು ಮಹಿಳಾ ಹಕ್ಕುಗಳ ಪರ ಹೋರಾಟ. ರಾಜಾರಾಮ್ ಮೋಹನ್ ರಾಯ್ ಬಹುಶಃ 19ನೇ ಶತಮಾನದಲ್ಲಿ ಭಾರತೀಯ ಮಹಿಳೆಯರಿಗಾಗಿ ಹೋರಾಡಿದಷ್ಟು ಬೇರೆ ಯಾರು ಹೋರಾಟ ಮಾಡಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವರು ಬಹುಪತ್ನಿತ್ವದ ವಿರುದ್ಧ, ಸತಿ ಪದ್ಧತಿಯ ವಿರುದ್ಧ, ಬಾಲ್ಯ ವಿವಾಹದ ವಿರುದ್ಧ ಹೋರಾಟವನ್ನೇ ಮಾಡಿದರು. ಇವರ ಪ್ರಯತ್ನದಿಂದ ಸತಿ ಪದ್ಧತಿ ರದ್ದಾಯಿತು ಅಂತ ನಿಮಗೆ ಗೊತ್ತಿದೆ. ಮೇಲ್ವರ್ಗದ ಜನರಲ್ಲಿ, ಶ್ರೀಮಂತರಲ್ಲಿ, ಜಮೀನುದಾರರಲ್ಲಿ ಈ ಒಂದು ಬಹುಪತ್ನಿತ್ವ ಎನ್ನುವುದು ಸಾಮಾನ್ಯವಾಗಿತ್ತು. ಅದರಲ್ಲಿಯೂ ಬಂಗಾಲದಲ್ಲಿ ಈ ಬಹುಪತ್ನಿತ್ವ ಅನ್ನೋದು ಜಾಸ್ತಿ ಇತ್ತು. ಆ ಬಹುಪತ್ನಿತ್ವವನ್ನು ಇವರು ಖಂಡಿಸಿದರು. ಏಕೆಂದ್ರೆ ಬಹುಪತ್ನಿತ್ವದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ಥಾನಮಾನ ಅನ್ನೋದಿರೋಲ್ಲ. ಹಾಗಾಗಿ ಏನದು ಪತ್ನಿತ್ವ ಅದೇ ಇರಬೇಕು ಅಂತ ಹೇಳಿಬಿಟ್ಟು ಇವರು ಪ್ರತಿಪಾದನೆ ಮಾಡಿರು. ಬಾಲ್ಯ ವಿವಾಹ, ಹೆಣ್ಮಕ್ಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ 5-6 ವರ್ಷದಲ್ಲಿಯೇ ಹೆಣ್ಮಕ್ಳಿಗೆ ಮದುವೆ ಮಾಡಲಾಗ್ತಾ ಇತ್ತು. ಆ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಮಾಡಿರು. ಓಕೆ, ಹೀಗೆ ವಿಧವಾ ವಿವಾಹ, ಸ್ತ್ರೀಯರಿಗೆ ಶಿಕ್ಷಣ, ಅವರಿಗೆ ಆಸ್ತಿಯ ಹಕ್ಕು. ಇವತ್ತು ಎಷ್ಟು ಮನೆಗಳಲ್ಲಿ, ಎಷ್ಟು ಕಡೆ ಹೆಣ್ಮಕ್ಳಿಗೆ ಸಮಾನವಾದಂತಹ ಆಸ್ತಿಯನ್ನು ಕೊಟ್ಟು ಕಳಿಸ್ತಾರೆ. ಜಸ್ಟ್ ಹೆಣ್ಮಕ್ಳು ತುಂಬಾ ಜನ ಇದ್ದೀರಾ ಈ ಕ್ಲಾಸಲ್ಲಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಕೊಟ್ಟಿದ್ದಾರೆ ಅಂತನೂ ನೀವು ಅರ್ಥ ಮಾಡ್ಕೊಳ್ಳಿ. ಏನೋ ಒಂದಷ್ಟು ಕೈಗೆ ಇಟ್ಬಿಟ್ಟು ಕಳಿಸಿ ಆಯ್ತಮ್ಮ ಅಂತ ಹೇಳಿ ಕಳಿಸುವಂತಹ ಒಂದು ವ್ಯವಸ್ಥೆನೂ ಇದೆ. ನಮ್ಮ ಹೆಣ್ಮಕ್ಳು ಹಾಗೆ ಇದ್ದಾರೆ. ಆಯ್ತು, ನಮ್ಮ ಅಪ್ಪ ಅಮ್ಮನಿಗೆ ಏನಕ್ಕೆ ತೊಂದರೆ ಕೊಡಬೇಕು, ನನ್ನ ತವ್ರ ಮನೆಗೆ ಏನಕ್ಕೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡುವಂತಹ ಹೆಣ್ಮಕ್ಳು ಇದ್ದಾರೆ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿನದಲ್ಲಿಯೂ ಸಹ ನಾವು ಹೆಣ್ಮಕ್ಳಿಗೆ ಸಮಾನವಾದಂತಹ ಒಂದು ಆಸ್ತಿ ಎನ್ನುವುದು ಸಿಗ್ತಾ ಇಲ್ಲ. ಇನ್ ಜಸ್ಟ್ ಇಮ್ಯಾಜಿನ್ 18-19ನೇ ಶತಮಾನದಲ್ಲಿ ಅವರ ಪಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರಿಗೆ ಸಮಾನವಾದಂತಹ ಆಸ್ತಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅದರ ಪರ ಹೋರಾಟ ಮಾಡಿರು. ಎಲ್ಲಕ್ಕಿಂತ ಮಿಗಿಲಾಗಿ ಸ್ತ್ರೀ ಪುರುಷರಿಬ್ಬರು ಸಮಾನರು. ದೇ ಮೈಟ್ ಹ್ಯಾವ್ ಸಮ್ ಬಯೋಲಾಜಿಕಲ್ ಡಿಫ್ರೆನ್ಸಸ್, ಆದರೆ ಅವರು ಇಬ್ರು ಮನುಷ್ಯರೇ ಆಗಿರೆ, ಆದ್ರಿಂದ ಅವರು ಸಮಾನರು.
ಸಮಾಜ ಅವರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಅನ್ನುವುದನ್ನು ಅವರು ಪ್ರತಿಪಾದನೆ ಮಾಡಿದರು. ಆಮೇಲೆ ರಾಷ್ಟ್ರೀಯವಾದಿ ಈತ, ಗೊತ್ತಲ್ಲ, ರಾಷ್ಟ್ರೀಯವಾದಿ ಅಂದ್ರೆ ನಾವು ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ಒಂದು ರೀತಿಯ ಜ್ಞಾನೋದಯವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ. ಬ್ರಿಟಿಷರ ಶೋಷಣೆಗಳನ್ನು, ಬ್ರಿಟಿಷರ ಬೇಡದ ಕೆಲಸಗಳನ್ನು ಅಂಕಿ ಅಂಶಗಳ ಮೂಲಕ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದರು. ಲೇಖನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಿದರು. ಹಾಗಾಗಿ 19ನೇ ಶತಮಾನದಲ್ಲಿಯೇ ಈತ ಒಬ್ಬ ರಾಷ್ಟ್ರೀಯವಾದಿಯಾಗಿ ಹೊರಹೊಮ್ಮಿದ್ರು. ಆಮೇಲೆ ವಿದ್ವಾಂಸ ಮತ್ತು ಬರಹಗಾರ ರಾಜಾರಾಮ್ ಮೋಹನ್ ರಾಯ್, ನಾನು ಹೇಳಿದಂತೆ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದವರು. ಓಕೆ, ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದವರು. ಇವರು ಬರಹಗಾರರು ಆಗಿದ್ರು. ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವೇದಾಂತ ಸಾರ, ವೇದಗಳ ಸಾರ. ನೋಡಿ, ವೇದಗಳನ್ನು, ಉಪನಿಷತ್ತುಗಳನ್ನು ಅವರು ಅರ್ಥ ಮಾಡಿಕೊಂಡ್ರು. ಅದರ ಸಾರ, ಎಸೆನ್ಸ್ ಆಫ್ ವೇದಾಸ್ ಅಂತಾನೆ ಬರೆದ್ರು. ಅದು ಒಂದು. ಇನ್ನೊಂದು ಎ ಗಿಫ್ಟ್ ಟು ಮೊನೋಥಿಸಿಸ್ಟ್ ಅಂತ ಇನ್ನೊಂದು ಪುಸ್ತಕ, ಎ ಗೈಡ್ ಟು ಪೀಸ್ ಅಂಡ್ ಹ್ಯಾಪಿನೆಸ್ ಅಂತ ಇನ್ನೊಂದು ಪುಸ್ತಕ. ಆಮೇಲೆ ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ರೈಟ್ ಬೆಂಗಾಲಿ ಗ್ರಾಮರ್. ಬಂಗಾಳಿ ಭಾಷೆಗೆ ಒಂದು ಗ್ರಾಮರ್ ಅಂತೀರಲ್ಲ ನೀವು, ವ್ಯಾಕರಣ, ಆ ಗ್ರಾಮರ್ ಅನ್ನು ಬರೆದವರು ಇವರು ಮೊದಲಿಗರು. ಆಮೇಲೆ ಪರ್ಸೆಪ್ಟ್ಸ್ ಆಫ್ ಜೀಸಸ್, ಜೀಸಸ್ನ ಒಂದು ವಿಚಾರಗಳು ಅಂತ ಹೇಳಿಬಿಟ್ಟು ಒಂದು ಹೊತ್ತಿಗೆಯನ್ನು ಬರೆದರು. ಹೀಗೆ ಹಲವಾರು ಗ್ರಂಥಗಳನ್ನು ರಚಿಸುವ ಮೂಲಕ ತಮ್ಮ ವಿಚಾರಗಳನ್ನು ಜನತೆಯ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ರೈಟ್. ಮುಂದೆ ಓಕೆ, ಈ ರಾಜಾರಾಮ್ ಮೋಹನ್ ರಾಯ್ ತಮ್ಮ ವಿಚಾರಗಳನ್ನು ಜಾರಿಗೆ ತರುವ ಸಲುವಾಗಿ, ಸಮಾಜ ಮತ್ತು ಧರ್ಮವನ್ನು ಉದ್ಧರಿಸುವ ಸಲುವಾಗಿ ಒಂದು ಸಂಸ್ಥೆಯನ್ನು ಕಟ್ಟಿದರು ಅಥವಾ ಒಂದು ಸಂಘಟನೆಯನ್ನು ಕಟ್ಟಿದರು. ಅದನ್ನೇ ನಾವು ಬ್ರಹ್ಮ ಸಮಾಜ ಅಂತ ಕರಿತೀವಿ. ಬ್ರಹ್ಮ ಸಮಾಜ, ಅಸೆಂಬ್ಲಿ ಆಫ್ ಗಾಡ್. ಓಕೆ, ದೇವರ ಒಂದು ಸಮಾಜ ಅನ್ನುವಂತಹ ಒಂದು ಅರ್ಥ ಬ್ರಹ್ಮ ಸಮಾಜ. ಬ್ರಹ್ಮ ಅಂದ್ರೆ ದೇವರು, ಸಮಾಜ ಅಂದ್ರೆ ಒಂದು ರೀತಿಯ ಅಸೋಸಿಯೇಷನ್, ಅಸೆಂಬ್ಲಿ, ಕೂಟ ಅಂತ. ಸೊ ಬ್ರಹ್ಮ ಸಮಾಜ ಎನ್ನುವಂತಹ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡಿದ್ರು. ಡೇಟ್ ಎಲ್ಲ ಹಾಕಿದ್ದೀನಿ. 1828 ಆಗಸ್ಟ್ 20 ಅವರು ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿರು. ಓಕೆ, 1815 ಅವರು ಆತ್ಮೀಯ ಸಭಾ ಅಂತ ಏನು ಸ್ಥಾಪನೆ ಮಾಡಿದ್ರು ಅದರ ಮುಂದುವರೆದ ಭಾಗ ಇದು. ಓಕೆ, ಆತ್ಮೀಯ ಸಭಾವನ್ನು ಬ್ರಹ್ಮ ಸಮಾಜವಾಗಿ ಇವರು ಪರಿವರ್ತನೆ ಮಾಡಿ, ಓಕೆ, ಅದು ಮುಂದೆ ಸಮಾಜ ಮತ್ತು ಧರ್ಮ ಸುಧಾರಣಾ ಕೆಲಸಗಳನ್ನು ಮಾಡೋಕೆ ದಾರಿ ಮಾಡಿಕೊಟ್ರು. ಅದಕ್ಕೆ ಒಂದು ಧರ್ಮದರ್ಶಿ ಮಂಡಳಿ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಹೇಳ್ತೀವಿ, ಅದನ್ನು ಸಹ ರಚನೆ ಮಾಡಿರು. ಮತ್ತು ಒಂದು ಪ್ರಾರ್ಥನಾ ಮಂದಿರವನ್ನು ಸಹ ಕಲ್ಕತ್ತಾದಲ್ಲಿ ಇವರು ಸ್ಥಾಪನೆ ಮಾಡಿರು. ಆ ಪ್ರಾರ್ಥನಾ ಮಂದಿರಕ್ಕೆ ಯಾರು ಬೇಕಾದ್ರೂ ಬರಬಹುದಿತ್ತು. ಯಾವುದೇ ರೀತಿಯ ಜಾತಿ, ಧರ್ಮ, ಭೇದ ಭಾವವಿಲ್ಲದೆ ಎಲ್ಲಾ ವರ್ಗದ ಜನ ಬಂದು ಅಲ್ಲಿ ಕೂತು ಪ್ರಾರ್ಥನೆ ಮಾಡಿಕೊಂಡು ಹೋಗಬಹುದಿತ್ತು. ಅಲ್ಲಿ ಯಾವುದೇ ದೇವ್ರು ಇರಲಿಲ್ಲ, ಅಲ್ಲಿ ಯಾವುದೇ ವಿಗ್ರಹ ಇರಲಿಲ್ಲ, ಅಲ್ಲೇನು ಉತ್ಸವ ನಡೀತಾ ಇರಲಿಲ್ಲ, ಅಲ್ಲೇನು ಯಜ್ಞ ಯಾಗ ನಡೀತಾ ಇರಲಿಲ್ಲ. ಆದ್ರೆ ಅದು ಒಂದು ಪ್ರಾರ್ಥನಾ ಮಂದಿರ. ಎನಿಬಡಿ ಕ್ಯಾನ್ ಕಮ್, ಸಿಟ್ ದೇರ್ ಅಂಡ್ ದೇ ಕ್ಯಾನ್ ಮೆಡಿಟೇಟ್ ದೇರ್, ದೇ ಕ್ಯಾನ್ ಪ್ರೇ ದೇರ್ ಅಂಡ್ ದೇ ಕ್ಯಾನ್ ಗೋ. ಸೊ ಈ ರೀತಿಯ ಒಂದು ಇದು ಬ್ರಹ್ಮ ಸಮಾಜವನ್ನು ಅವರಲ್ಲಿ ಸ್ಥಾಪನೆ ಮಾಡಿರು. ಇದು ವೈಚಾರಿಕತೆ ಮತ್ತು ಮಾನವೀಯತೆಯ ಮೇಲೆ ನಿಂತಿತ್ತು. ವೈಚಾರಿಕತೆ, ವಿಚಾರವಾದ, ವೈಜ್ಞಾನಿಕವಾದ, ಕಾರಣವಾದ, ಇದನ್ನೆಲ್ಲ ಒಟ್ಟಾರೆಯಾಗಿ ನಾವು ವೈಚಾರಿಕತೆ, ಸೈಂಟಿಫಿಕ್ ಅಪ್ರೋಚ್ ಅಂತೀವಲ್ವಾ, ಆ ವೈಜ್ಞಾನಿಕ ವಿಚಾರ ಮತ್ತು ಮಾನವೀಯ ನೆಲೆಯ ಮೇಲೆ ನಿಂತಿತ್ತು. ಅಮಾನುಷವಾಗಿ ಸತಿಯ ಹೆಸರಲ್ಲಿ ಯಾರನ್ನೋ ಕೊಲ್ಲೋದು, ಜಾತಿಯ ಹೆಸರಿನಲ್ಲಿ ಇನ್ಯಾರ ಮೇಲೋ ಅತ್ಯಾಚಾರ ಮಾಡೋದು, ಎಲ್ಲರೂ ಸಮಾನರು ಎನ್ನುವ ಮಾನವೀಯ ನೆಲೆಯ ಮೇಲೆ ಇದು ನಿಂತಿತ್ತು. ಎಲ್ಲಾ ಧರ್ಮದ ಜನ ಇದರಲ್ಲಿ ಭಾಗವಹಿಸಬಹುದಿತ್ತು. 1830 ಈ ಸಂಸ್ಥೆಯನ್ನು ರಿಜಿಸ್ಟರ್, ನೋಂದಾವಣೆ ಸಹ ಮಾಡಲಾಯಿತು. ರಿಜಿಸ್ಟರ್ ಡೀಡ್ ವಾಸ್ ಆಲ್ಸೋ ಕ್ರಿಯೇಟೆಡ್, ನೋಂದಾವಣೆ ಮಾಡಲಾಯಿತು. ಓಕೆ, ಹಾಗಾದ್ರೆ ಇದರ ತತ್ವಗಳೇನು, ಬ್ರಹ್ಮ ಸಮಾಜದ ತತ್ವಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಏಕೇಶ್ವರವಾದ, ದೇವರು ಒಬ್ಬನೇ, ನಾಮ ಹಲವು ಅಂತ ನೀವು ಶಾಲಾ ಮಟ್ಟದಿಂದ ತಿಳ್ಕೊಂಡ್ ಬಂದಿರ್ತೀರಾ. ಆದ್ರೆ ನಾವು ಅದನ್ನ ಜಾರಿಗೆ ತರೋ ಕೆಲಸವನ್ನಂತೂ ಮಾಡೋದಿಲ್ಲ. ದೇವರು ಒಬ್ಬನೇ, ಅವನು ನಿರ್ಗುಣ, ನಿರಾಕಾರ, ಸರ್ವವ್ಯಾಪಿ. ಅವನಿಗೆ ಯಾವುದೇ ಆಕಾರ ಇಲ್ಲ, ಅವನಿಗೆ ಯಾವುದೇ ಗುಣಗಳಿಲ್ಲ. ಈಗ ನಾವು ಹೇಳ್ತೀವಲ್ವಾ, ವಿಷ್ಣು ಅಂದ್ರೆ 4 ಕೈಯೋ, ದುರ್ಗೆ ಅಂದ್ರೆ 8 ಕೈಯೋ, ನಟರಾಜ ಅಂದ್ರೆ 8-10 ಕೈಯೋ, ಅಥವಾ ಇನ್ನೇನೇನೋ ರೀತಿಯಲ್ಲಿ ನಾವು ತೋರ್ಸಕ್ ಹೋಗ್ತೇವೆ. ಸೊ ಅವನು ಹೇಳೋ ಪ್ರಕಾರ, ರಾಜಾರಾಮ್ ಮೋಹನ್ ರಾಯ್ ಹೇಳಿದ ಪ್ರಕಾರ,
ದೇವರು ಅನ್ನೋನು ಇದ್ದಾನೆ, ಆದರೆ ಅವನು ನಿರ್ಗುಣ ಮತ್ತು ನಿರಾಕಾರ. ಅವನಿಗೆ ಯಾವುದೇ ಗುಣಗಳಿಲ್ಲ, ಅವನಿಗೆ ಯಾವುದೇ ಆಕಾರ ಇಲ್ಲ. ಆದರೆ ಮುಕ್ತಿಗೆ ದೇವರ ಕೃಪೆ ಮುಖ್ಯ ಅಂತ ಹೇಳ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆತ ಪಾಶ್ಚಾತ್ಯ ವಿಚಾರಗಳಿಂದ ಪ್ರಭಾವಿತನಾಗಿದ್ರೂ ಸಹ ಮುಕ್ತಿಗೆ ದೇವರ ಕೃಪೆ ಎನ್ನುವುದು ಇರಬೇಕು ಅಂತ ಅವರು ಹೇಳ್ತಾರೆ. ಅವರು ಉಪನಿಷತ್ ವಿಚಾರ ಇದು, ಉಪನಿಷತ್ ವಿಚಾರಗಳಿಂದ ಪ್ರಭಾವಿತರಾಗಿದ್ದವರು. ಹಾಗಾಗಿ ದೇವರ ಕೃಪೆ ಮುಕ್ತಿಗೆ ಬೇಕು. ಹಾಗಾಗಿ ಏಕೀಶ್ವರವಾದ ಏಕದೇವರಲ್ಲಿ ನಂಬಿಕೆಯನ್ನು ಹೊಂದಿರ್ಬೇಕು. ದೇವರು ಅನ್ನೋನು ಒಬ್ನೇ. ನಾವು ವಿಷ್ಣು ಅನ್ಬೋದು, ಶಿವ ಅನ್ಬೋದು, ಇನ್ಯಾರು ಅಲ್ಲ ಅನ್ಬೋದು, ಇನ್ಯಾರು ಜೀಸಸ್ ಅನ್ಬೋದು, ಇನ್ಯಾರು ಏನು ಅನ್ಬೋದು, ಬಟ್ ಗಾಡ್ ಈಸ್ ಅಲೋನ್. ಎರಡನೇದಾಗಿ ವಿಗ್ರಹಾರಾಧನೆಗೆ ವಿರೋಧ. ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತು. ವಿಗ್ರಹವನ್ನು, ಕಲ್ಲಿನ ವಿಗ್ರಹವನ್ನು, ಇನ್ನೇನೋ ವಿಗ್ರಹವನ್ನು ಪೂಜೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಅದರಲ್ಲಿ ಏನೂ ಜೀವ ಇಲ್ಲ, ಹಾಗಾಗಿ ಮಾಡೋದೇ ಬೇಕಿಲ್ಲ ಅದನ್ನ ಅಂತ ವಿರೋಧ ಮಾಡಿರು. ಮಾಡಬೇಕಾಗಿಲ್ಲ ಅಂತ ಹೇಳಿರು. ಸರ್ವಧರ್ಮ ಸಮನ್ವಯತೆ, ಎಲ್ಲಾ ಧರ್ಮಗಳು ಒಂದೇ, ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು. ನಮ್ಮ ಧರ್ಮ ಮೇಲು, ಆ ಧರ್ಮ ಕೀಳು, ಈ ಧರ್ಮ ಮೇಲು, ಆ ಧರ್ಮ ಕೀಳು, ಎಲ್ಲವೂ ಒಂದೇ, ಎಲ್ಲರಿಗೂ ಸಮಾನ ಅವಕಾಶ, ಎಲ್ಲರೂ ಸಹೋದರರು, ಎಲ್ಲಾ ಧರ್ಮೀಯರು ಸಹೋದರರು ಎನ್ನುವುದು ಅವರ ಒಂದು ನಂಬಿಕೆ. ಅಂದ್ರೆ ಧರ್ಮದ ಆಧಾರದ ಮೇಲೆ ಮತ ಮತ್ಸರ ಬೇಡ, ಅದು ಅವರ ಒಂದು ವಿಚಾರ. ಆಮೇಲೆ ಮೂಢನಂಬಿಕೆ ಇವೆಲ್ಲ ನಿಮಗೆ ಗೊತ್ತಿದೆ, ಅದನ್ನು ಇದು ವಿರೋಧ ಮಾಡ್ತು. ಬಾಲ್ಯ ವಿವಾಹ, ಬಹುಪತ್ನಿತ್ವ, ಜಾತಿ ಪದ್ಧತಿ, ಸತಿ ಪದ್ಧತಿ, ಅಸ್ಪೃಶ್ಯತೆಗೆ ವಿರೋಧ. ಆಮೇಲೆ ಯಜ್ಞ, ಯಾಗ, ಕಂದಾಚಾರಗಳ ಖಂಡನೆ. ಯಜ್ಞ, ಯಾಗ, ಪೂಜೆ, ಪುರಸ್ಕಾರ ಇವುಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಕಂದಾಚಾರಗಳು ಅಂದ್ರೆ ಅರ್ಥವಿಲ್ಲದ ಆಚರಣೆಗಳು, ಅರ್ಥನೇ ಇರೋಲ್ಲ, ವಿ ವಿಲ್ ಕೀಪ್ ಆನ್ ಡೂಯಿಂಗ್ ಇಟ್. ಸೊ ಅದನ್ನು ಇವರು ಖಂಡನೆ ಮಾಡಿರು. ಅಂದ್ರೆ ಬ್ರಹ್ಮ ಸಮಾಜದ ತತ್ವಗಳಲ್ಲಿ ಒಂದು. ವಿಧವಾ ವಿವಾಹಕ್ಕೆ ಅದು ಅವಕಾಶ ಮಾಡಿಕೊಡ್ತು, ಸಹಭೋಜನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು, ಮಹಿಳಾ ಶಿಕ್ಷಣಕ್ಕೆ, ಅಂತರ್ಜಾತೀಯ ವಿವಾಹಗಳಿಗೆ ಅದು ಪರವಾಗಿತ್ತು, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತು, ಸ್ತ್ರೀ ಸಮಾನತೆಯನ್ನು ಹೇಳ್ತು, ಸರ್ವಧರ್ಮಗಳ ಸಾರವನ್ನು ಒಳಗೊಂಡಿತ್ತು. ಬರೀ ಏನೋ ಹಿಂದೂ ಧರ್ಮದ ವಿಚಾರಗಳನ್ನೇ ಇವರು ಹೇಳಲಿಲ್ಲ, ಎಲ್ಲಾ ಧರ್ಮಗಳ ಸಾರವನ್ನು ಇವರು ಬಿತ್ತುವ ಪ್ರಯತ್ನವನ್ನು ಅವರು ಮಾಡಿದ್ರು. ಮತ್ತು ಆಂಗ್ಲ ಶಿಕ್ಷಣಕ್ಕೆ ಮತ್ತು ಪಾಶ್ಚಾತ್ಯ ಶಿಕ್ಷಣಕ್ಕೆ ಈ ಬ್ರಹ್ಮ ಸಮಾಜ ಒತ್ತನ್ನು ಕೊಟ್ಟಿತ್ತು. ಮತ್ತು ವೇದ ಉಪನಿಷತ್ತುಗಳನ್ನು ಸಹ ಒಪ್ಪಿತ್ತು. ವೇದ ಮತ್ತು ಉಪನಿಷತ್ತುಗಳು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಸಹ ಇದು ಒಪ್ಪಿತ್ತು. ಇವೆಲ್ಲ ಬ್ರಹ್ಮ ಸಮಾಜದ ತತ್ವಗಳು. ಓಕೆ, ದೀಸ್ ಆರ್ ಆಲ್ ದಿ ಪ್ರಿನ್ಸಿಪಲ್ಸ್ ಆಫ್ ಬ್ರಹ್ಮ ಸಮಾಜ್. ಓಕೆ, ಸೊ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿ, ಬ್ರಹ್ಮ ಸಮಾಜದ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿಯ ಆಧಾರದ ಮೇಲೆ ಭಾರತೀಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವ ಕೆಲಸವನ್ನು ಅವರು ಮಾಡಿದರು. ಮ್ಯಾಕ್ಡೊನಾಲ್ಡ್ ಎನ್ನುವವರು ಹೇಳ್ತಾರೆ, ಬ್ರಹ್ಮ ಸಮಾಜವು ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ಬಿಡಲಿಲ್ಲ. ಬ್ರಹ್ಮ ಸಮಾಜ ಹಿಂದೂ ಧರ್ಮವನ್ನು ಬಿಡಲಿಲ್ಲ, ಬಿಟ್ಟು ಹೊರ ಹೋಗ್ಲಿಲ್ಲ ಅದು. ಆದರೆ ಅದು ಉದಾರವಾದಿ ಪಾಶ್ಚಾತ್ಯ ನಂಬಿಕೆಗಳ ಮೇಲೆ ಸುಧಾರಣೆ ಬಯಸುವ ಕೆಲಸವನ್ನು ಮಾಡ್ತು. ಅಂದ್ರೆ ಪಾಶ್ಚಾತ್ಯರ ನಂಬಿಕೆಗಳಿಗೆ ಪ್ರತಿಕ್ರಿಯಿಸಲು ಇದು ಸಿದ್ಧವಿತ್ತು. ಅಂದ್ರೆ ಅವ್ರ ಪ್ರಕಾರ, ಪಾಶ್ಚಾತ್ಯರ ಪ್ರಕಾರ ನಾವು ಬದಲಾಗಬೇಕು ಅಂತ ಅವರು ಹೇಳಿರು. ಬ್ರಹ್ಮ ಸಮಾಜದ ಮೂಲಕ ಅನಿಷ್ಟಗಳನ್ನು ತೊಳೆಯುವ ಕೆಲಸವನ್ನು ಮಾಡಲಾಯಿತು, ಆರಂಭ ಮಾಡಿರು. ಸತಿ ಪದ್ಧತಿಯನ್ನು ರದ್ದು ಮಾಡಲಾಯಿತು. ಆದರೆ ದುರದೃಷ್ಟವಶಾತ್ ರಾಜಾರಾಮ್ ಮೋಹನ್ ರಾಯ್ ರವರು ಬಹುದಿನಗಳ ಕಾಲ ಬದುಕಲಿಲ್ಲ. ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ ಮೇಲೆ ಅವರು 1833ರಲ್ಲಿ ಮರಣ ಹೊಂದಿದರು. ಅವರು ಮೊಘಲ್ ಚಕ್ರವರ್ತಿ 2ನೇ ಅಕ್ಬರನ ಪರವಾಗಿ ವಾದ ಮಂಡಿಸುವ ಸಲುವಾಗಿ, ಅವರ ಬಗ್ಗೆ ಮಾತನಾಡುವ ಸಲುವಾಗಿ ಇಂಗ್ಲೆಂಡಿಗೆ ಹೋದ್ರು. ಇಂಗ್ಲೆಂಡಿನ ಪಾರ್ಲಿಮೆಂಟಿನಲ್ಲಿ 2ನೇ ಅಕ್ಬರನ ಬಗ್ಗೆ ಅವರಲ್ಲಿ ಬ್ರಿಟಿಷ್ ಸರ್ಕಾರದ ಮುಂದೆ ಹಲವಾರು ರೀತಿಯ ಒಂದು ವಿಚಾರಗಳನ್ನು ಮಂಡನೆ ಮಾಡಿರು. ಆದರೆ ಅವರು ಅಲ್ಲಿಂದ ವಾಪಸ್ ಬರಲಿಲ್ಲ. ಇಂಗ್ಲೆಂಡಿನ ಬ್ರಿಸ್ಟಲ್ ಎಂಬ ಒಂದು ನಗರದಲ್ಲಿ ನಡೆದ ಒಂದು ಸಣ್ಣ ಅಪಘಾತದಲ್ಲಿ ಅವರು ಮರಣ ಹೊಂದಿದರು. ಇವತ್ತಿಗೂ ಸಹ ಅವರ ಒಂದು ಸಮಾಧಿಯನ್ನು ನಾವು ಅಲ್ಲೇ ಇಂಗ್ಲೆಂಡಿನ ಬ್ರಿಸ್ಟಲ್ ನಗರದಲ್ಲಿಯೇ ನಾವು ಕಾಣ್ತೇವೆ. ಸೊ ಹೀಗೆ ರಾಜಾರಾಮ್ ಮೋಹನ್ ರಾಯ್ 1833ರಲ್ಲಿ ಅವರು ಮರಣ ಹೊಂದಿದರು. ಇವರ ಮರಣದೊಂದಿಗೆ ಎಲ್ಲೋ ಒಂದು ಕಡೆ ಬ್ರಹ್ಮ ಸಮಾಜ ಅನಾಥವಾಯಿತು. ಆದರೆ ಆ ಬ್ರಹ್ಮ ಸಮಾಜವನ್ನು ದೇಬೇಂದ್ರನಾಥ ಟ್ಯಾಗೂರ್ ಅವರು ಮುಂದುವರಿಸಿಕೊಂಡು ಹೋದರು. ಮುಂದೆ ಕೇಶವಚಂದ್ರ ಸೇನ್ ಎನ್ನುವರು ಸಹ ಬ್ರಹ್ಮ ಸಮಾಜಕ್ಕೆ ಸೇರಿಕೊಂಡು ಇಬ್ಬರನ್ನು, ದೇಬೇಂದ್ರನಾಥ ಟ್ಯಾಗೂರ್ ಮತ್ತು ಕೇಶವಚಂದ್ರ ಸೇನರನ್ನು ಬ್ರಹ್ಮ ಸಮಾಜದ ಜೋಡೆತ್ತುಗಳು ಅಂತಾನೆ ಕರೀತಾ ಇದ್ರು. ಹಾಗಾಗಿ ಅವರು ಈ ಒಂದು ಬ್ರಹ್ಮ ಸಮಾಜವನ್ನು ಮುಂದುವರಿಸುವಂತಹ, ಬ್ರಹ್ಮ ಸಮಾಜವನ್ನು
ಮುಂದುವರಿಸಿ ರಾಜಾರಾಮ್ ಮೋಹನ ರಾಯರ ವಿಚಾರಗಳನ್ನು ಹರಡಿ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವಂತಹ ಒಂದು ಕೆಲಸಕ್ಕೆ ಅವರು ಮುಂದಾದರು. ಓಕೆ, ಕೇಶವಚಂದ್ರ ಸೇನ್ 1858 ಹೊತ್ತಿಗೆ ಕೇಶವಚಂದ್ರ ಸೇನರ ಒಂದು ಪ್ರಯತ್ನದಿಂದ ಈ ಬ್ರಹ್ಮ ಸಮಾಜ ಬಂಗಾಲ, ಉತ್ತರ ಪ್ರದೇಶ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹರಡಿತ್ತು. ಹಲವಾರು ಕಡೆ ಇದು ಹರಡಿತ್ತು. 1865 ಹೊತ್ತಿಗೆ ಭಾರತಾದ್ಯಂತ ಸುಮಾರು 54 ಹೆಚ್ಚು ಶಾಖೆಗಳು ಸ್ಥಾಪನೆಯಾಗಿತ್ತು. ಮೋರ್ ದೆನ್ 54 branches were established by 1865. ದೇಬೇಂದ್ರನಾಥ ಟ್ಯಾಗೋರ್, ಆದರೆ ಮುಂದೆ ದೇಬೇಂದ್ರನಾಥ ಟ್ಯಾಗೋರ್ ಮತ್ತು ಕೇಶವಚಂದ್ರ ಸೇನರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದವು. ಬ್ರಹ್ಮ ಸಮಾಜದ ಬಗ್ಗೆ, ಅದರ ವಿಚಾರಗಳ ಬಗ್ಗೆ, ಅದನ್ನು ನಡೆಸುವ ಒಂದು ವಿಚಾರಗಳ ಬಗ್ಗೆ. ಹಾಗಾಗಿ ಇವರಿಬ್ರು ಬೇರೆಯಾದ್ರು. ನೋಡಿ, ಆರಂಭದ ದಿನಗಳಲ್ಲಿ ಜೋಡೆತ್ತುಗಳು ಅಂತ ಹೇಳ್ತಾ ಇದ್ದು, ಆಮೇಲೆ ಇವರಿಬ್ರು ಬೇರೆಯಾದ್ರು. ದೇಬೇಂದ್ರನಾಥ್ ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ, ಇವರು ಆದಿ ಬ್ರಹ್ಮ ಸಮಾಜ ಅಂತ ಸ್ಥಾಪನೆ ಮಾಡ್ಕೊಂಡ್ರು. ಆಮೇಲೆ ಕೇಶವಚಂದ್ರ ಸೇನ್ ಅವರು ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಅಂತ ಇನ್ನೊಂದು ಸಂಸ್ಥೆಯನ್ನು ಕಟ್ಕೊಂಡ್ರು. ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಅಂತ ಅವ್ರು ಕಟ್ಕೊಂಡ್ರು. ಹೀಗೆ ಇವರು ಟ್ಯಾಗೋರ್ ಅವರು ತಮ್ಮ ಸಂಸ್ಥೆಯ ಮೂಲಕ, ಕೇಶವಚಂದ್ರ ಸೇನರು ತಮ್ಮ ಸಂಸ್ಥೆಯ ಮೂಲಕ ಕೆಲಸ ಮಾಡೋಕೆ ಶುರು ಮಾಡಿರು. ವಿಚಾರಗಳು ಬ್ರಹ್ಮ ಸಮಾಜದ ವಿಚಾರಗಳೇ, ಆದರೆ ಸಂಸ್ಥೆ ಮಾತ್ರ ಬೇರೆಯಾಗಿದ್ದು ಅಷ್ಟೇ. 1878 ಕೇಶವಚಂದ್ರ ಸೇನ್ ತಮ್ಮ 13 ವರ್ಷದ ಮಗಳ ವಿವಾಹವನ್ನು ಕೂಚಬಿಹಾರದ ಮಹಾರಾಜರೊಂದಿಗೆ ಮಾಡಿಬಿಟ್ರು. ಅವ್ರೇನ್ ಹೇಳ್ತಿದ್ದು, ಬಾಲ್ಯ ವಿವಾಹ ಮಾಡಬಾರ್ದು ತಾನೇ. ಆದ್ರೆ ಕೇಶವಚಂದ್ರ ಸೇನ್ 13 ವರ್ಷದ ಮಗಳನ್ನು ಕೂಚಬಿಹಾರದ ಮಹಾರಾಜನಿಗೆ ಕೊಟ್ಟು ವಿವಾಹ ಮಾಡಿಬಿಟ್ರು. ಕೆಲವರು ಅದನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ, ಇದು ದೈವ ನಿಯಮವಾಗಿತ್ತು, ಹಾಗಾಗಿ ಆಯ್ತು. ಅಂದ್ರೆ ಹೇಳೋದೊಂದು, ಮಾಡೋದೊಂದು. ಹಾಗಾಗಿ ಇದರಿಂದ ಬೇಸತ್ತ ಹಲವಾರು ಜನ ಕೇಶವಚಂದ್ರ ಸೇನರಿಂದ ದೂರ ಹೋದ್ರು. ಅದರಲ್ಲಿಯೂ ಶಿವಾನಾಥ ಶಾಸ್ತ್ರಿ ಎನ್ನುವವರು ದೂರ ಹೋಗಿ ಅವರು ಸಾಧಾರಣ ಬ್ರಹ್ಮ ಸಮಾಜ ಅಂತ ಸ್ಥಾಪನೆ ಮಾಡ್ಕೊಂಡ್ರು. ಯಾರು? ಶಿವಾನಾಥ ಶಾಸ್ತ್ರಿ ಎನ್ನುವವರು ಸಾಧಾರಣ ಬ್ರಹ್ಮ ಸಮಾಜ ಅಂತ ಇನ್ನೊಂದು ಸಂಸ್ಥೆ ಕಟ್ಕೊಂಡ್ರು. ಆಮೇಲೆ ಮಹಾರಾಷ್ಟ್ರದ ಕಡೆಗೆ ಬಂದ್ರೆ ಆತ್ಮಾರಾಮ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿರು. ಇದೇ ಬ್ರಹ್ಮ ಸಮಾಜದ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂತಹ ಆತ್ಮಾರಾಮ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಕೊಂಡ್ರು. ಮುಂದೆ ಅವರು MG ರಾನಡೆ, ಮಹದೇವ ಗೋವಿಂದ ರಾನಡೆಯವರ ಒಂದು ಕಾಲದಲ್ಲಿ ಅದು ತುಂಬಾ ಜನಪ್ರಿಯತೆಯನ್ನು ಪಡೆಯಿತು. ಮಹಾರಾಷ್ಟ್ರದಲ್ಲಿ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳನ್ನು ಮಾಡುವಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತು. ಸೊ ಹೀಗೆ ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದ ಬ್ರಹ್ಮ ಸಮಾಜ ಭಾರತದ ಸಮಾಜದ ಶುದ್ಧೀಕರಣಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ನೀಡಿತು ಅಂತ ನಾವು ಹೇಳಬಹುದು. ಓಕೆ, ಸೊ ನಾನು ಇಷ್ಟೊತ್ತು ಮಾತನಾಡಿದ್ದು, ಒಂದೇ ಒಂದು ನಿಮಿಷ.